ನಮಸ್ಕಾರ. ಬೇಸಿಕ್ ಕೋರ್ಸಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಷಯ ಫಂಡಮೆಂಟಲ್ ಅನಾಲಿಸಿಸ್. ಬಹುಶಃ ಬಹಳ ಪ್ರಾಮುಖ್ಯ. ಬಹುಶಃ 5 ಸತಿ ಕೇಳಿದ್ರು ಕಮ್ಮಿನೇ. ಯಾಕಂತಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ನಾವು ಬಳಸ್ಕೊಳ್ಳೋದು ಲಾಂಗ್ ಟರ್ಮಿಗೆ ಷೇರುಗಳನ್ನು ಬೈ ಮಾಡ್ಲಿಕ್ಕೆ ಬೇಕಾದಂತಹ ಸ್ಕಿಲ್ಸ್ ಅನ್ನು ಕಲಿಲಿಕ್ಕೋಸ್ಕರ. ನಮ್ಮ ಕಾರ್ಯಾಗಾರದಲ್ಲಿ ಒಂದು ದೊಡ್ಡ ವೈಶಿಷ್ಟ್ಯ ಏನು ಅಂತಂದ್ರೆ ನಾವು ಮಾತಾಡೋದು ಲಾಂಗ್ ಟರ್ಮ್ ಜಾಸ್ತಿ, ಶಾರ್ಟ್ ಟರ್ಮ್ ಕಮ್ಮಿ. ಯಾಕಂದ್ರೆ ಲಾಂಗ್ ಟರ್ಮ್ ನಲ್ಲಿ ಪ್ರಾಫಿಟ್ ಬರುವಂತಹ ಚಾನ್ಸಸ್ ಜಾಸ್ತಿ, ಶಾರ್ಟ್ ಟರ್ಮ್ ಅಲ್ಲಿ ಲಾಸ್ ಆಗುವಂತಹ ಸಾಧ್ಯತೆಗಳು ಬಹಳ ಇವೆ. ಮತ್ತೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಕ್ವಾಂಟಿಟೇಟಿವ್ ಫ್ಯಾಕ್ಟರ್ಸ್ ಅಂತಂದ್ರೆ ಪ್ರಾಫಿಟ್, ಡೆಟ್, ರೇಷಿಯೋಗಳನ್ನು ಸ್ಟಡಿ ಮಾಡ್ತೇವೆ. ಮತ್ತೆ ಕ್ವಾಲಿಟೇಟಿವ್ ಫ್ಯಾಕ್ಟರ್ಸ್ ಅಂತಂದ್ರೆ ಮ್ಯಾನೇಜ್ಮೆಂಟಿನ ಕ್ವಾಲಿಟಿ, ಆನೆಸ್ಟಿ, ಟ್ರಾನ್ಸ್ಪರೆನ್ಸಿ, ಮತ್ತೆ ಪೊಲಿಟಿಕಲ್ ಅನ್ಸ್ಟೆಬಿಲಿಟಿ, ಮತ್ತೆ ಮಾನ್ಸೂನ್ ಇತ್ಯಾದಿ ಎಲ್ಲ ಬರ್ತವೆ. ಫಂಡಮೆಂಟಲ್ ಅನಾಲಿಸಿಸ್ ಬಹಳ ವೈಡ್ ಆಗಿರುವಂತಹ ಫೀಲ್ಡ್. ಇಲ್ಲಿ ರಿಸರ್ಚ್ ಮಾಡ್ತೇನೆ ಅಂತಂದ್ರೆ ಬಹುಶಃ ನಿಮ್ಮ ಜೀವನದ ಆದಿವರೆಗೂ ಮಾಡಿ ಮುಗಿಲಿಕ್ಕಿಲ್ಲ. ಯಾಕಂತಂದ್ರೆ ನೀವು ರಿಸರ್ಚ್ ಮಾಡ್ತಾ ಇದ್ದ ಹಾಗೆ ಹೊಸ ಪಾಯಿಂಟ್ಗಳು ಬರಬಹುದು. ನಾನು ಸುಮಾರು ಸಮಯದಿಂದ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಪ್ರಾಫಿಟ್ ಮಾಡಿದಂತ ದೊಡ್ಡ ಹೆಸರುಗಳನ್ನು ಅಂದ್ರೆ ರಾಕೇಶ್ ಜುಂಜುನವರ ಟೈಪ್ನವ್ರನ್ನ ಸ್ಟಡಿ ಮಾಡ್ತಾ ಇದ್ದೇನೆ. ಅವರೆಲ್ಲರೂ ಹೇಳೋದು ನಾನು ವಾರಕ್ಕೆ 4 ಕಂಪನಿಗಳ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೇನೆ, ಇವತ್ತಿನವರೆಗೆ 1000 ಕಂಪನಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ದೇನೆ, ಅದಾದ್ಮೇಲೆ ಇಂಥ ಶೇರನ್ನು ಸೆಲೆಕ್ಟ್ ಮಾಡಿದ್ದೇನೆ ಇತ್ಯಾದಿ. ಮತ್ತೆ ಅವ್ರು ಹೇಳ್ತಾರೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ ಮೇಲೆ ಒಳಗಡೆ ಹೋದ್ಮೇಲೆ ಮತ್ತಷ್ಟು ಅರ್ಥ ಆದ್ಮೇಲೆ ಆ ಕಂಪನಿಗಳಲ್ಲಿ ಹಣ ಹಾಕಿದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನೀವು ವಾರಕ್ಕೆ 1 ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಸ್ಟಡಿ ಮಾಡ್ತೇನೆ, ಮತ್ತೆ ಎಲ್ಲಾ ರೇಷಗಳನ್ನು ನೋಡ್ತೇನೆ, ಮತ್ತೆ ಆ ಕಂಪನಿಯ ಒಳಗಿರುವ ಎಲ್ಲಾ ಡೀಟೇಲ್ಸ್ ನೋಡ್ತೇನೆ, ಮತ್ತೆ ಕಂಪನಿಯನ್ನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತೇನೆ ಅಂತಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಇವನ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಕೂಡ ನೀವು ಬೇಕಾದಷ್ಟು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಜಾಸ್ತಿ ಲಾಭವನ್ನು ಪಡೆಯಬಹುದು. ನಮ್ಮ ಸೇಫ್ಟಿಗೋಸ್ಕರ ನಾವು ಸಾಮಾನ್ಯವಾಗಿ ಲಾರ್ಜ್ ಕ್ಯಾಪ್ ಗಳನ್ನು ಸೆಲೆಕ್ಟ್ ಮಾಡ್ತೇವೆ. ಯಾಕಂತಂದ್ರೆ ನಾವು ಏನಾದರೂ ಫಂಡಮೆಂಟಲ್ ಸ್ಟಡಿ ಮಾಡಿದ್ರು ಕೂಡ ಈ ತರವು ಮಾಡಿರ್ತಾರೆ, ಅದರಿಂದಾಗಿ ನಮಗೆ ಸೇಫ್ಟಿ ಇರುತ್ತೆ. ನೀವು ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೀವು ಪ್ರಾಫಿಟ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಅನ್ನ ಓದಲಿಕ್ಕೆ ಕಲಿಬೇಕು. ಹಾಗಂತ ಹೇಳಿ ನಿಮಗೆ ಒಂದು ಕಾಮರ್ಸ್ ಡಿಗ್ರಿ ಇರಬೇಕು, ಇಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ಬೇಕು, ಇಲ್ಲ MBA ಆಗ್ಬೇಕು ಅಂತ ಏನು ಒಂದು ನಿಯಮ ಇಲ್ಲ. ಅದನ್ನ ನೋಡಿ ಅರ್ಥ ಮಾಡ್ಕೊಳ್ಬಹುದು. ಕ್ವಾಲಿಟೇಟಿವ್ ಅನಾಲಿಸಿಸ್ ಅನ್ನು ಯಾರು ಬೇಕಾದ್ರೂ ಕಲಿಬಹುದು. ಆದ್ದರಿಂದಾಗಿ ಸ್ಪೆಷಲ್ ಆಗಿ ನೀವೇನಾದ್ರೂ ಲಾರ್ಜ್ ಕ್ಯಾಪ್, ನಿಫ್ಟಿ 50 ಶೇರ್ಗಳನ್ನು ತಗೊಳ್ತೇನೆ ಅಂತಂದ್ರೆ ಅಲ್ಲಿ ಅಂತ ಹೇಳಿಕೊಳ್ಳುವಂತ ಸಮಯ ವೇಸ್ಟ್ ಆಗಲ್ಲ. ಮೇಲಿಂದ ಮೇಲೆ ನೋಡಿದ್ರು ಸಾಕಾಗುತ್ತೆ. ಬೇಸಿಕ್ ಪ್ಯಾರಾಮೀಟರ್ಸ್ ಗಳನ್ನು ಸ್ಟಡಿ ಮಾಡೋದು ಸಾಕಾಗುತ್ತೆ. ಈಗ ಫಂಡಮೆಂಟಲ್ ಅನಾಲಿಸಿಸ್ ಯಾವುದೋ ಒಂದು ಕಂಪನಿದು ಮಾಡಬೇಕು ಅಂತಂದ್ರೆ 17 ಬೇರೆ ಫ್ಯಾಕ್ಟರ್ ಗಳನ್ನು ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ದಯವಿಟ್ಟು ಎಲ್ಲವನ್ನು ನೋಟ್ ಮಾಡ್ಕೊಂಡು ನಿಮ್ಮದೇ ಆದಂತಹ ನೋಟ್ಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇವುಗಳಲ್ಲಿ ಪರಿಣಿತಿಯನ್ನು ಪಡೆದ್ರೆ ಲಾಂಗ್ ಟರ್ಮಿಗೆ ಷೇರುಗಳನ್ನು ಸೆಲೆಕ್ಟ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಆಗ್ಲೇ ಹೇಳಿದಾಗೆ ಲಾಂಗ್ ಟರ್ಮ್ ನಲ್ಲಿ ಬರುವಂತಹ ಪ್ರಾಫಿಟ್ ಶಾರ್ಟ್ ಟರ್ಮ್ ಅಲ್ಲಿ ಬರುವುದೇ ಇಲ್ಲ. ಮೊದಲನೆಯ ಫ್ಯಾಕ್ಟರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ದ ಕಂಪನಿ. ಕಳೆದ 5 ವರ್ಷದ್ದು ಸೇಲ್ಸ್, ಮತ್ತೆ ಕಳೆದ 5 ವರ್ಷದ್ದು ಗ್ರಾಸ್ ಪ್ರಾಫಿಟ್ ಮತ್ತು ಕಳೆದ 5 ವರ್ಷದ್ದು ನೆಟ್ ಪ್ರಾಫಿಟ್ ಬಹಳ ಇಂಪಾರ್ಟೆಂಟ್. ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ನಿಮಗೆ ಪುರ್ಸೋತಿದ್ರೆ 10 ವರ್ಷದ ಪ್ರಾಫಿಟ್ ಲಾಸ್ ಅಕೌಂಟ್ ಕೂಡ ಬಹಳ ಸಹಕಾರಿಯಾಗುತ್ತೆ. ಈಗ ನಿಮ್ಮ ಮುಂದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಏಷಿಯನ್ ಪೇಂಟ್ ಅನ್ನು ಇಟ್ಟಿದ್ದೇನೆ. ಮೊದಲು ಸೇಲ್ಸ್ ನೋಡಿ. ಮಾರ್ಚ್ 2011ರಲ್ಲಿ 7,403 ಕೋಟಿ ಇತ್ತು. ಮತ್ತೆ 2012ರಲ್ಲಿ 9,000 ಚಿಲ್ಲರೆ, ಮತ್ತೆ 2013ರಲ್ಲಿ 10,000, 14ರಲ್ಲಿ 12,000, 15ರಲ್ಲಿ 13,000, 16ರಲ್ಲಿ 14, ಮುಂದಕ್ಕೆ ಹೋಗ್ತಾ ಇದ್ದಾಗೆ 2020ರಲ್ಲಿ 20,000, 21ರಲ್ಲಿ 21,000 ಮತ್ತು 2022ರಲ್ಲಿ 29,000 ಪ್ರತಿ ವರ್ಷ ಮೇಲಕ್ಕೆ ಹೋಗ್ತಾ ಇದೆ. ಈಗ ನಾನು ನೆಟ್ ಪ್ರಾಫಿಟ್ ಬರ್ತಾ ಇದ್ದೇನೆ. ಮಾರ್ಚ್ 2011ರಲ್ಲಿ 881 ಕೋಟಿ ಇತ್ತು. ಮುಂದಿನ ವರ್ಷ 1000, ಅದರ ಮುಂದಿನ ವರ್ಷ 1,100, ಅದರ ಮುಂದಿನ ವರ್ಷ 1,200 ಚಿಲ್ಲರೆ. ಹಾಗೇನೆ ಈಗ ಕಳೆದ ವರ್ಷ 3,085 ಕೋಟಿಗೆ ಬಂದಿದೆ. ಅರ್ಥ ಏನು ಅಂತಂದ್ರೆ ಯಾವುದೋ ಒಂದು ಕಂಪನಿಯ ಸೇಲ್ಸ್ ನೆಟ್ ಪ್ರಾಫಿಟ್ ಒಂದು 5 ವರ್ಷ 10 ವರ್ಷ ಕಂಟಿನ್ಯೂಸ್ ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಅರ್ಥ ಅದನ್ನ ನಾವು ಲಾಂಗ್ ಟರ್ಮಿಗೆ ಬೈ ಮಾಡಬಹುದು. ಯಾಕಂತಂದ್ರೆ ಕಂಪನಿಯ ನೆಟ್ ಪ್ರಾಫಿಟ್ ಮೇಲೆ ಹೋಗ್ತಾ ಇದ್ದಾಗೆ ಕಂಪನಿಯ ಪ್ರೈಸ್ ಅಥವಾ ಮಾರ್ಕೆಟ್ ರೇಟ್ ಮೇಲಕ್ಕೆ ಹೋಗುತ್ತೆ. ಈಗ ನಿಮಗೆ ಅರ್ಥ ಆಗ್ಲಿ ಅಂತೇಳಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಸುಜ್ಲಾನ್ ಎನರ್ಜಿ ಕಂಪನಿ ಬರ್ತಾ ಇದ್ದೇನೆ. ಯಾಕಂದ್ರೆ ಬಹಳ ಜನ ಬ್ರೋಕರ್ಸ್ ನಿಮಗೆ ಫೋನ್ ಮಾಡಿ ಹೇಳ್ಬೋದು ಸುಜ್ಲಾನ್ ಎನರ್ಜಿ ತಗೊಳ್ಳಿ ಸರ್, ಕಮ್ಮಿ ರೇಟ್ ಇದೆ ಸರ್, ಮತ್ತೆ ಡಬಲ್ ಆಗ್ಬಿಡ್ತದೆ ಸರ್, 2 ಲಕ್ಷ 4 ಲಕ್ಷ ಹಾಕಿ ಸರ್. ಈಗ ಈ ಅಂಕಿಅಂಶಗಳನ್ನು ಗಮನಿಸಿದ ಮೇಲೆ ನೀವೇ ನಿಮ್ಮ ಡಿಸಿಷನ್ ತಗೊಳ್ಬೇಕು. ಸೇಲ್ಸ್ 2011ರಲ್ಲಿ 18,090, ಮುಂದಿನ ವರ್ಷ 21, ಅದರ ಮುಂದಿನ ವರ್ಷ 19, ಅದರ ಮುಂದಿನ ವರ್ಷ 20, ಅದರ ಮುಂದಿನ ವರ್ಷ 20, ಅದರ ಮುಂದಿನ ವರ್ಷ 2016ರಲ್ಲಿ 9,473, ಮತ್ತೆ ಪುನಃ 12,714, ಪುನಃ 8,116, ಮತ್ತೆ 5,000, ಮತ್ತೆ 3,000, ಮತ್ತೆ 3,300, ಮತ್ತೆ ಪುನಃ ಈಗ 6,582 ಬಂದಿದೆ. ಇದು ನೆಟ್ ಸೇಲ್ಸ್. ಈಗ ನೆಟ್ ಪ್ರಾಫಿಟ್ ಗೆ ಬರೋಣ. 2011ರಲ್ಲಿ -1345, 2012ರಲ್ಲಿ -506, 13ರಲ್ಲಿ -4732, 14ರಲ್ಲಿ -3548,
2015ರಲ್ಲಿ 9133 ಮೈನಸ್, 16ರಲ್ಲಿ +583, 17ರಲ್ಲಿ +852, 18ರಲ್ಲಿ -384, 19ರಲ್ಲಿ -1537, 20ರಲ್ಲಿ -2692, ಮತ್ತೆ ಮಾರ್ಚ್ 2021ರಲ್ಲಿ 104, ಮಾರ್ಚ್ 2022ರಲ್ಲಿ -177. ಅಂದರೆ ಈ ಕಂಪನಿಗೆ ನಷ್ಟ ಆಗಿದ್ದೇ ಜಾಸ್ತಿ, ಪ್ರಾಫಿಟ್ ಆಗಿದ್ದೇ ಕಮ್ಮಿ. ಇಂತಹ ಕಂಪನಿಗಳನ್ನು ಲಾಂಗ್ ಟರ್ಮ್ಗೆ ಇಟ್ಕೊಳ್ತೇನೆ ಅನ್ನುವಂಥದ್ದು ಸುಳ್ಳು. ಇಂಥದ್ರಲ್ಲಿ ಪ್ರಾಫಿಟ್ ಬರೋದು ಕಮ್ಮಿ. ಅದಕ್ಕೆ ಸರಿಯಾಗಿ ಮೊನ್ನೆ ಸುಜ್ಲಾನ್ ಎನರ್ಜಿ ಅವರು ರೈಟ್ಸ್ ಇಶ್ಯೂ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಹಣ ಹಾಕ್ಬೇಕೋ ಬೇಡ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಈಗ ಫಂಡಮೆಂಟಲ್ ಅನಾಲಿಸಿಸ್ ನಲ್ಲಿ ಎರಡನೆಯ ಫ್ಯಾಕ್ಟರ್ ಬ್ಯಾಲೆನ್ಸ್ ಶೀಟ್. ಅಂದ್ರೆ ವಾಟ್ ಈಸ್ ದ ಡೆಟ್ ಟು ಇಕ್ವಿಟಿ ರೇಷಿಯೋ, ವೆದರ್ ಅಸೆಟ್ಸ್ ಆರ್ ಗೋಯಿಂಗ್ ಅಪ್ ಇನ್ ದ ಸೇಮ್ ರೇಷಿಯೋ as borrowings, whether borrowings are going up at a high rate, what is the interest payments per annum, and whether the company has the income to repay it comfortably. ನಿಮ್ಮ ಮುಂದೆ ಡೆಟ್ ಟು ಇಕ್ವಿಟಿ ರೇಷಿಯೋ ಆಫ್ ಸೆಲೆಕ್ಟೆಡ್ ಕಂಪನೀಸ್ ಇಟ್ಟಿದ್ದೇನೆ. ಮ್ಯಾಕ್ಸಿಮಮ್ ಡೆಟ್ ಟು ಇಕ್ವಿಟಿ ರೇಷಿಯೋ 1 ಇರಬೇಕು, ಅದರಿಂದ ಮೇಲಿದ್ರೆ ಡೇಂಜರ್ ಅಂತ ಲೆಕ್ಕ. ಟೈಟನ್ ಕಂಪನಿ 0.78. ಇನ್ಫೋಸಿಸ್ ಅವ್ರ ಹತ್ರ ಎಷ್ಟು ದುಡ್ಡಿದೆ ಅಂತಂದ್ರೆ ಬೇರೆಯವ್ರ ಹತ್ರ ಸಾಲ ತಗೊಳ್ಳೋ ಅಗತ್ಯತೆ ಇಲ್ಲ, 0.08 ಇದೆ. ಅದಾನಿ ಗ್ರೀನ್ ಎನರ್ಜಿ 44.4. ಅರ್ಥ ಏನು ಅಂತಂದ್ರೆ ಅವರು ಹಾಕಿದ ₹1 44.4 ಪಟ್ಟು ಅವರು ಸಾಲವನ್ನು ತೆಗೆದುಕೊಂಡಿದ್ದಾರೆ. ಹೆಚ್ಚು ಕಡಿಮೆ ಆದ್ರೆ ಕಂಪನಿ ಹೋಯ್ತು. ರಿಲಯನ್ಸ್ ಇಂಡಸ್ಟ್ರೀಸ್ 0.41, ಬ್ರಿಟಾನಿಯಾ ಇಂಡಸ್ಟ್ರೀಸ್ 0.97, ಭಾರತಿ ಏರ್ಟೆಲ್ 2.55. ಸಾಮಾನ್ಯವಾಗಿ ನಾವು ಹೇಳೋದು ಡೆಟ್ ಟು ಇಕ್ವಿಟಿ ರೇಷಿಯೋ ಏನಿದ್ದರೂ 2ರ ಒಳಗೆ ಇರಬೇಕು. ಈಗ ಬ್ಯಾಲೆನ್ಸ್ ಶೀಟ್ ಆಫ್ ಅದಾನಿ ಗ್ರೀನ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಬಾರೋಯಿಂಗ್ಸ್ 2017ರಲ್ಲಿ 4,347 ಕೋಟಿ, ಮತ್ತೆ 18ರಲ್ಲಿ 9,864 ಕೋಟಿ, 19ರಲ್ಲಿ 11,142 ಕೋಟಿ, 2020ರಲ್ಲಿ ಅಂದಾಜು 15,000 ಕೋಟಿ, ಮತ್ತೆ 2021ರಲ್ಲಿ 24,000 ಕೋಟಿ, ಮತ್ತೆ 22ರಲ್ಲಿ 52,832 ಕೋಟಿ ಅವರು ಬಾರೋಯಿಂಗ್ಸ್ ಮಾಡಿದ್ದಾರೆ ಹೊರಡೆಯವರಿಂದ. ಆಮೇಲೆ ಫಿಕ್ಸ್ಡ್ ಅಸೆಟ್ಸ್ ಕೂಡ ಮೇಲಕ್ಕೆ 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 ಹೋಗ್ತಾ ಇದೆ. ಅದರ ಅರ್ಥ ಏನು ಅಂತಂದ್ರೆ ಕಂಪನಿ ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು. ನಿಮಗೊಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಹಿಂದಿನ ಕಾಲದಲ್ಲಿ ಅನಿಲ್ ಅಂಬಾನಿ ಗ್ರೂಪಿಗೂ ಇದೇ ತರ ಆಗಿತ್ತು. ಈಗ ಬ್ಯಾಲೆನ್ಸ್ ಶೀಟ್ ಆಫ್ ಪಿಡಿಲೈಟ್ ಇಂಡಸ್ಟ್ರೀಸ್ ನೋಡಿ. ಬಾರೋಯಿಂಗ್ಸ್ 336, 321, 111, 46, 58, 80, ಮತ್ತೆ 331, 414. ಫಿಕ್ಸೆಡ್ ಅಸೆಟ್ ಕೂಡ ಮೇಲಕ್ಕೆ ಮೇಲಕ್ಕೆ ಹೋಗ್ತಾ ಇದೆ, ಮತ್ತೆ ಟೋಟಲ್ ಅಸೆಟ್ಸ್ ಕೂಡ ಮೇಲಕ್ಕೆ ಮೇಲಕ್ಕೆ ಹೋಗ್ತಾ ಇದೆ. ಇದು ಒಂದು ಒಳ್ಳೆಯ ಸೈನ್. ಜಾಸ್ತಿ ಬಾರೋಯಿಂಗ್ಸ್ ಇಲ್ಲ. ಈಗ ಮೂರನೆಯ ಫ್ಯಾಕ್ಟರ್ ರೇಷಿಯೋ ಅನಾಲಿಸಿಸ್. ಅದರಲ್ಲಿ ಫ್ಯೂ ಬೇಸಿಕ್ಸ್ ಏನು ಅಂತಂದ್ರೆ ಪಿ ರೇಷಿಯೋ, ಇಂಡಸ್ಟ್ರಿ ಪಿ ಆರ್ ಸೆಕ್ಟರ್ ಪಿ, ಮತ್ತು ಇಂಡಿವಿಜುವಲ್ ಪಿ, ಮತ್ತೆ ಇನ್ನೊಂದು ಪ್ರೈಸ್ ಟು ಬುಕ್ ರೇಷಿಯೋ, ಅದಕ್ಕೆ ನಾವು ಪಿ ಬಿ ರೇಷಿಯೋ ಅಂತ ಕರೀತೇವೆ. ಉದಾಹರಣೆಗೆ ಪಿ ರೇಷಿಯೋ ಆಫ್ ಪೇಂಟ್ ಸೆಕ್ಟರ್ ಕಂಪನೀಸ್. ನಾವು ಯಾವಾಗಲೂ ಒಂದು ಕಂಪನಿಯ ಪಿ ರೇಷಿಯೋವನ್ನು ಹೋಲಿಕೆ ಮಾಡಬೇಕಾದ್ರೆ ಅದೇ ಕಂಪನಿಯ ಇತರ ಷೇರುಗಳೊಡನೆ ಹೋಲಿಕೆ ಮಾಡಬೇಕು. ನಾವು ಏಷ್ಯನ್ ಪೇಂಟ್ ಅನ್ನ ತಗೊಂಡೋಗ್ಬಿಟ್ಟು ಟೈಟನ್ ಒಟ್ಟಿಗೆ ಹೋಲಿಕೆ ಮಾಡ್ಲಿಕ್ಕಾಗಲ್ಲ. ಅದೇ ತರನೇ ಮಾರುತಿ ಸುಜುಕಿ ಒಟ್ಟಿಗೂ ನಾವು ಅದನ್ನು ಹೋಲಿಕೆ ಮಾಡ್ಲಿಕ್ಕಾಗಲ್ಲ. ಇದು ಹೇಗೆ ಅಂತಂದ್ರೆ ಆಪಲ್ ಮತ್ತು ಆರೆಂಜ್ ಅನ್ನು ನಾವು ಹೋಲಿಕೆ ಮಾಡ್ದಂಗಾಗುತ್ತೆ. ಈಗ ನಾನು ಪೇಂಟ್ ಸೆಕ್ಟರ್ ಕಂಪನೀಸ್ ಪಿ ರೇಷಿಯೋ ಓದ್ತಾ ಇದ್ದೇನೆ. ಏಷ್ಯನ್ ಪೇಂಟ್ಸ್ 87, ಬರ್ಜರ್ ಪೇಂಟ್ 64, ಕಾನ್ಸಾಯ್ ನೆರೋಲೆಕ್ 66, ಎಸ್ಕೋ ನೋಬೆಲ್ 34, ಮತ್ತೆ ಇಡೀ ಸೆಕ್ಟರಿಗೆ ಪಿ 66. ಇಲ್ಲಿ ಬಹಳ ಜನ ತಪ್ಪಾಗಿ ಅರ್ಥೈಸ್ತಾರೆ. ಯಾಕಂತಂದ್ರೆ ಯಾರೋ ಒಬ್ಬರು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದಂತಹ ವಾಕ್ಯವನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾರೆ. ಉದಾಹರಣೆಗೆ ಸಾಮಾನ್ಯವಾಗಿ ಪರಿಣಿತರು ಹೇಳೋದೇನು ಅಂತಂದ್ರೆ ಆದಷ್ಟು ಪಿ ರೇಷಿಯೋ ಕಮ್ಮಿ ಇರುವಂತಹ ಕಂಪನಿಗಳನ್ನು ಸೆಲೆಕ್ಟ್ ಮಾಡಬೇಕು. ಯಾಕಂದ್ರೆ ಪಿ ರೇಷಿಯೋ ಮೇಲೋದ್ರೆ ಆ ಕಂಪನಿ ಕಾಸ್ಟ್ಲಿ ಅಂತಾಯ್ತು. ಪಿ ರೇಷಿಯೋ ಕಮ್ಮಿ ಇದ್ರೆ ಅದು ಒಂದು ತರದ ಅಪ್ರೋಪ್ರಿಯೇಟ್ ಕಂಪನಿ, ಮತ್ತೆ ಆ ಕಂಪನಿ ಮುಂದಕ್ಕೆ ಮೇಲೆ ಹೋಗುವಂತ ಸಾಧ್ಯತೆಗಳು ಅತಿಯಾಗಿವೆ. ಕರೆಕ್ಟ್ ಆಗಿ ಹೇಳಿದ್ರಿ. ಏಷ್ಯನ್ ಪೇಂಟ್ 87, ಬರ್ಜರ್ 64, ಕ್ಯಾನ್ಸರ್ 66, ಮತ್ತೆ ಆಸ್ಕೋ ನೋಬೆಲ್ ಕೇವಲ 34, ಸೆಕ್ಟರ್ ಪಿ 66. ನಾರ್ಮಲ್ ಆಗಿ ಸೆಕ್ಟರ್ ಪಿ ಮತ್ತು ಅದು ಯಾವುದೋ ಒಂದು ಕಂಪನಿ ನಾವು ಸೆಲೆಕ್ಟ್ ಮಾಡ್ತಾ ಇರೋದು ಅದು ಹೊಂದಾಣಿಕೆ ಆದ್ರೆ ಬಹುಶಃ ಇದು ನಾರ್ಮಲ್ ರೇಟು ಅಂದ್ರೆ ಅಪ್ರಾಪ್ರಿಯೇಟ್ಲಿ ಪ್ರೈಸ್ಡ್ ಅಂತ ತಿಳ್ಕೋಬಹುದು. ಆದ್ರೆ ಇಲ್ಲಿ ಏಷ್ಯನ್ ಪೇಂಟ್ ಬಹಳ ಮೇಲಿದೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಬೆಂಗಳೂರಿನಲ್ಲಿ ಪ್ಯಾಲೇಸ್ ಆರ್ಚರ್ಡ್ಸ್ ನಲ್ಲಿ ಒಂದು ಸೈಟಿಗೆ ಸ್ಕ್ವೇರ್ ಫುಟ್ 40,000 ರೂಪಾಯಿ ಇದೆ ಅಂತ ತಿಳಿದುಕೊಳ್ಳೋಣ ಅಥವಾ ಊಹಿಸಿಕೊಳ್ಳೋಣ. ಯಾವುದೋ ಒಂದು ಸೈಟ್ ನವರು 65,000 ರೂಪಾಯಿ ಪರ್ ಸ್ಕ್ವೇರ್ ಫುಟ್ ಮಾಡ್ತಾ ಇದ್ದಾರೆ. ಅಂದರೆ ನಾವು 40,000ವನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು, 65 ಆಯ್ಕೆ ಮಾಡ್ಕೊಳ್ಬಾರದು ಎನ್ನುವಂತಹದ್ದು ನಮಗೆಲ್ಲ ಗೊತ್ತಿರುವಂತಹ ಒಂದು ಕಾಮನ್ ಸೆನ್ಸ್ ಪಾಯಿಂಟ್. ಆದರೆ ಅಕಸ್ಮಾತ್ ಈ 65,000 ಪರ್ ಸ್ಕ್ವೇರ್ ಫುಟ್ ಇರುವಂತಹ ಸೈಟು ಯಾವುದೋ ಒಂದು ದೊಡ್ಡ ಮಾಲಿನ ಪಕ್ಕದಲ್ಲಿದೆ, ಇಲ್ಲ ಯಾವುದೋ ಒಂದು ದೊಡ್ಡ ಲ್ಯಾಂಡ್ ಮಾರ್ಕ್ ಪಕ್ಕದಲ್ಲಿದೆ, ಇಲ್ಲ ಯಾವುದೋ ಒಂದು ದೊಡ್ಡ ಮಿನಿಸ್ಟರ್ ಬಂಗ್ಲೋ ಪಕ್ಕದಲ್ಲಿದೆ ಅಂತಂದ್ರೆ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇದ್ದೇ ಇರುತ್ತೆ.
ಅದೇ ರೀತಿನೇ ಏಷ್ಯನ್ ಪೇಂಟಿನ ಗಳಿಕೆ ಜಾಸ್ತಿ ಮತ್ತೆ ಸೇಫ್ಟಿ ಜಾಸ್ತಿ, ಅದಕ್ಕೋಸ್ಕರ 87 ಅಂತಿದೆ. ಅದರಿಂದ ಅದನ್ನು ಕೊಳ್ಳಬಾರದು ಅನ್ನುವಂತ ನಿಯಮ ಏನಿಲ್ಲ, ಅದನ್ನು ಕೊಳ್ಳಬಹುದು. ಮತ್ತೆ ನಿಮಗೆ ತುಂಬಾ ಕಾನ್ಫಿಡೆನ್ಸ್ ಇದ್ರೆ ಬರ್ಜರ್ ಪೇಂಟ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದೇನೆ, ಪಿ ರೇಷಿಯೋ ಆಫ್ FMCG ಕಂಪನೀಸ್. ಇಲ್ಲಿ ಹಿಂದೂಸ್ತಾನ್ ಯೂನಿಲಿವರ್ 66, ಗಾಡ್ರೇಜ್ ಕನ್ಸ್ಯೂಮರ್ ಪ್ರೊಡಕ್ಟ್ಸ್ 50, ಟಾಟಾ ಕನ್ಸ್ಯೂಮರ್ ಪ್ರೊಡಕ್ಟ್ಸ್ 66, ಡಾಬರ್ 52, ಮ್ಯಾರಿಕೋ 53, ಸೆಕ್ಟರ್ ಪಿ 60. ಇದನ್ನ ನೋಡಿದ್ರೆ ನಮಗನ್ಸುತ್ತೆ ಗಾಡ್ರೇಜ್ ಕನ್ಸ್ಯೂಮರ್ ಪ್ರೊಡಕ್ಟ್ಸ್ ನ ಕೊಳ್ಬೇಕು, ಯಾಕಂದ್ರೆ ಪಿ ರೇಷಿಯೋ ಕಮ್ಮಿ ಇದೆ. ಆದರೆ HUL ಇರುವಂತಹ ಟರ್ನ್ ಓವರ್ ಮಾರ್ಕೆಟ್ ಕ್ಯಾಪ್ ಗಾಡ್ರೇಜ್ ಕನ್ಸ್ಯೂಮರ್ ಅಲ್ಲಿ ಇಲ್ಲ. ಅದೇ ತರ ಡಾಬರ್ ಸ್ವಲ್ಪ ಕೆಳಗಡೆ ಇದೆ, ಅದನ್ನು ತಗೊಳ್ಬಹುದು. ಆದರೆ HUL ಅಲ್ಲಿ ಬರುವಂತಹ ಪ್ರಾಫಿಟ್ ಡಾಬರ್ ಅಲ್ಲಿ ಬರದೇ ಇರಬಹುದು. ಮ್ಯಾರಿಕೋ ಕೂಡ ಹಾಗೇನೆ. ಅದರಿಂದಾಗಿ ನಾವು ಪಿ ರೇಷಿಯೋನ ಹಾಗೆ ಗಮನಿಸಲಿಕ್ಕಾಗಲ್ಲ, ಪ್ರಾಫಿಟಬಿಲಿಟಿ ಒಟ್ಟಿಗೆ ಅದನ್ನ ಕಂಪೇರ್ ಮಾಡಿ ತಗೊಳ್ಬೇಕಾಗುತ್ತೆ. ಈಗ ಫಂಡಮೆಂಟಲ್ ಅನಾಲಿಸಿಸ್ ನಲ್ಲಿ 4ನೆಯ ಪಾಯಿಂಟ್, ಕಂಪನೀಸ್ ಪ್ರೀವಿಯಸ್ ರೆಕಾರ್ಡ್ಸ್. ಅಂದ್ರೆ ಬೋನಸ್, ಡಿವಿಡೆಂಡ್, ಸ್ಪ್ಲಿಟ್ಸ್, ರೈಟ್ಸ್ ಇಶ್ಯೂಸ್ ಮತ್ತೆ ಆ ಎಲ್ಲಾ ಡೀಟೇಲ್ಸ್ ನಿಮಗೆ ಬೇಕು ಅಂತಂದ್ರೆ moneycontrol.com ಅಲ್ಲಿ ಕಾರ್ಪೊರೇಟ್ ಅನೌನ್ಸ್ಮೆಂಟ್ಸ್ ಅಂತ ಇರ್ತವೆ, ಇಲ್ಲ ನ್ಯೂಸ್ ಪೇಪರ್ ಗಳಲ್ಲಿ ಸಿಗ್ತವೆ, ಇಲ್ಲ ವೆಬ್ಸೈಟ್ಸ್, ಇಲ್ಲ ಗೂಗಲ್ ಅಲ್ಲಿ ಕೂಡ ನಿಮಗೆ ಮುಕ್ತವಾಗಿ ದೊರೆಯುತ್ತೆ. ಈಗ ನಾನು ನಿಮ್ಮ ಮುಂದೆ ಪಾರ್ಷಿಯಲ್ ಇನ್ಫಾರ್ಮೇಶನ್ ಆನ್ ಇನ್ಫೋಸಿಸ್ ಬೋನಸ್ ಅಂಡ್ ಶೇರ್ ಸ್ಪ್ಲಿಟ್ ಇಟ್ಟಿದ್ದೇನೆ. ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ನೋಡಿ, ಜುಲೈ 2018ರಲ್ಲಿ ಇನ್ಫೋಸಿಸ್ ಅವರು ಬೋನಸ್ ಅನ್ನ ಡಿಕ್ಲೇರ್ ಮಾಡಿದ್ರು 1:1. ಪುನಃ ಏಪ್ರಿಲ್ 2015 ಅಲ್ಲಿ 1:1, ಮತ್ತೆ 2014ರಲ್ಲಿ 1:1 ಕೊಟ್ಟರು, ಮತ್ತೆ ಪುನಃ 2006ರಲ್ಲಿ ಪುನಃ 1:1 ಕೊಟ್ಟಿದ್ರು, ಮತ್ತೆ ಏಪ್ರಿಲ್ 2004ರಲ್ಲಿ 3:1 ಕೊಟ್ಟಿದ್ರು, ಮತ್ತೆ ಜನವರಿ 2000ರಲ್ಲಿ 10 ರೂಪಾಯಿ ಶೇರ್ ಅನ್ನ 5 ರೂಪಾಯಿ ಮಾಡ್ಕೊಂಡಿದ್ರು. ಹಾಗೇನೆ ಇನ್ಫೋಸಿಸ್ ಕಂಪನಿಯ ರೀಸೆಂಟ್ ಲಾಭಾಂಶದ ವಿವರ ಹೀಗಿದೆ. 2022ರಲ್ಲಿ 320%, 21ರಲ್ಲಿ 300%, 21ರಲ್ಲಿ 300%, 20ರಲ್ಲಿ 240%, 2020ರಲ್ಲಿ 190%, 19ರಲ್ಲಿ 160%, 19ರಲ್ಲಿ 210%. ಹೀಗೆ ಇನ್ಫೋಸಿಸ್ ಅವರು ಬೇಕಾದಷ್ಟು ಸತಿ ಬೋನಸ್ ಕೊಟ್ಟಿದ್ದಾರೆ, ಡಿವಿಡೆಂಡ್ ಕೊಟ್ಟಿದ್ದಾರೆ. ಇದು ಒಳ್ಳೆಯ ಚಿಹ್ನೆ. ಯಾವ ಕಂಪನಿ ಆಗಾಗ ಡಿವಿಡೆಂಡ್ ಕೊಡುತ್ತೋ, ಬೋನಸ್ ಕೊಡುತ್ತೋ, ಅರ್ಥ ಏನು ಅಂತಂದ್ರೆ ಕಂಪನಿ ಲಾಭದ ದಾರಿಯಲ್ಲಿ ಇದೆ. ಇವತ್ತಿನವರೆಗೆ ಯಾವುದೋ ಒಂದು ಕಂಪನಿ ಲಾಭಾಂಶವನ್ನು ಘೋಷಣೆ ಮಾಡಿಲ್ಲ, ಮತ್ತೆ ಬೋನಸ್ ಅನ್ನು ಕೊಟ್ಟಿಲ್ಲ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಆ ಕಂಪನಿಗೆ ತಮ್ಮ ಪ್ರಾಫಿಟ್ ಅನ್ನು ಷೇರುದಾರರೊಡನೆ ಹಂಚಿಕೊಳ್ಳಿಕ್ಕೆ ಮನಸ್ಸಿಲ್ಲ, ಅಥವಾ ಆ ದುಡ್ಡನ್ನು ಅವರೇ ಬಳಸಿಕೊಂಡು ಷೇರಿನ ಬೆಲೆಯಲ್ಲಿ ವೃದ್ಧಿಯನ್ನು ಕಾಣ್ತಾ ಇದ್ದಾರೆ. ಉದಾಹರಣೆಗೆ MRF. ಪ್ರಶ್ನೆಗೆ ಉತ್ತರ ಕೊಡುವ ಸಮಯದಲ್ಲಿ ಬಹಳ ಜನ ನಮಗೆ ಕೇಳುವ ಪ್ರಶ್ನೆ, ಯಾವ್ದಾದ್ರು ಒಂದು ಕಂಪನಿಗೆ ಇಂತಿಷ್ಟು ದಿನಗಳಲ್ಲಿ ಲಾಭಾಂಶವನ್ನು ಘೋಷಣೆ ಮಾಡಬೇಕು ಅಥವಾ ಬೋನಸ್ ಅನ್ನು ಕೊಡ್ಲೇಬೇಕು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಯಾಕಂದ್ರೆ ಎಲ್ಲಾ ಕಂಪನಿಗಳು ಲಾಭದ ಹಾದಿಯಲ್ಲಿ ಇವೆ ಅಂತ ಏನು ಗ್ಯಾರಂಟಿ ಇಲ್ಲ. ಲಾಭ ಬಂದ್ರೆ ಮಾತ್ರ ಬೋನಸ್ ಮತ್ತು ಡಿವಿಡೆಂಡ್ ಅನ್ನು ಕೊಡಬಹುದು. ಆದ್ದರಿಂದ ಇಂತಹ ನಿಯಮಗಳು ಯಾವುದೂ ಇಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಕಂಪನೀಸ್ ಮ್ಯಾನೇಜ್ಮೆಂಟ್ ಅಂಡ್ ದಿ ಶೇರ್ ಹೋಲ್ಡರ್ಸ್ ಮೀಟಿಂಗ್. ಕಂಪನಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಏನು ಅಂತ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಅದರಿಂದ ಆ ಮ್ಯಾಟರ್ ಅನ್ನ ಈಗ ಸದ್ಯಕ್ಕೆ ಟಚ್ ಮಾಡ್ತಾ ಇಲ್ಲ. ಮತ್ತು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನು ಈ ತರ ಪಿಯರ್ ಕಂಪನಿಗಳೊಡನೆ, ಅಂದ್ರೆ ಈ ತರ ಕಾಂಪಿಟೇಷನ್ ಇರುವ ಇತರ ಕಂಪನಿಗಳೊಡನೆ ಹೋಲಿಕೆ ಮಾಡಬೇಕಾಗುತ್ತೆ. ಈಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಪ್ಯಾರಿಸನ್ ಪೇಂಟ್ ಸೆಕ್ಟರ್ ಮಾಡ್ತಾ ಇದ್ದೇನೆ. ಏಷ್ಯನ್ ಪೇಂಟಿನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 3.11 lakh crores, ಬರ್ಜರ್ ಪೇಂಟ್ 60,836 ಕೋಟಿ, ಕಾನ್ಸಾಯ್ ನೆರೋಲೆಕ್ 25,502 ಕೋಟಿ, ಅಕ್ಸೋ ನೋಬಲ್ 9,895 ಕೋಟಿ. ಹಾಗೇನೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಪ್ಯಾರಿಸನ್ IT ಸೆಕ್ಟರ್ ಮಾಡ್ತಾ ಇದ್ದೇನೆ. TCS 11.27 lakh crores, ಇನ್ಫೋಸಿಸ್ 5.98 lakh crores, HCL ಟೆಕ್ನಾಲಜೀಸ್ 2.65, ವಿಪ್ರೋ 2.08 lakh crores. ಈಗ 6ನೆಯ ಫ್ಯಾಕ್ಟರ್ ಫಂಡಮೆಂಟಲ್ ಅನಾಲಿಸಿಸ್ ನಲ್ಲಿ ಮಾರ್ಕೆಟ್ ಶೇರ್ ಆಫ್ ದ ಕಂಪನಿ ಅಂಡ್ ಕಂಪೇರ್ ಇಟ್ ವಿತ್ ಅದರ್ ಪಿಯರ್ ಕಂಪನೀಸ್. ಅಂದ್ರೆ ಮಾರ್ಕೆಟ್ ಶೇರ್ ಮೇಲೆ ಹೋಗ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆಯಾ ಓವರ್ ದ ಇಯರ್ಸ್. ಉದಾಹರಣೆ ಏಷ್ಯನ್ ಪೇಂಟ್, ಮಾರುತಿ, HDFC ಬ್ಯಾಂಕ್ ಇತ್ಯಾದಿ. ಈಗ ಉದಾಹರಣೆ ಕೊಡ್ತಾ ಇದ್ದೇನೆ. ಮಾರ್ಕೆಟ್ ಶೇರ್ ಆಫ್ ಇಂಡಿಯನ್ ಪೇಂಟ್ ಇಂಡಸ್ಟ್ರಿ. ಏಷ್ಯನ್ ಪೇಂಟ್ಸ್ ಟೋಟಲ್ ಪೇಂಟ್ ನಮ್ಮ ದೇಶದಲ್ಲಿ ಏನ್ ಸೇಲ್ ಆಗ್ತಾ ಇದೆಯೋ ಅದರಲ್ಲಿ 42% ಅವ್ರದೇನೆ. ಬರ್ಜರ್ 12, ಕಾನ್ಸಾಯ್ ನೆರೋಲೆಕ್ 7 ಮತ್ತು ಅಕ್ಸೋ ನೋಬಲ್ 5%. ಅದೇ ಡೆಕೋರೇಟಿವ್ ಪೇಂಟ್ ಸೆಗ್ಮೆಂಟ್ ಹೋದ್ರೆ ಏಷ್ಯನ್ ಪೇಂಟ್ 56, ಬರ್ಜರ್ ಪೇಂಟ್ 20, ಕಾನ್ಸಾಯ್ ನೆರೋಲೆಕ್ 15. ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದಾಗೆ ಆಟೋಮೇಟಿವ್ ಇಂಡಸ್ಟ್ರಿ. ಮಾರುತಿ ಸುಜುಕಿ 41, ಮುಂಚೆ 56ವರೆಗೂ ಇತ್ತು. ಹುಂಡೈ 15, ಟಾಟಾ ಮೋಟಾರ್ಸ್ 14, M&M 9, ಕಿಯಾ ಮೋಟಾರ್ಸ್ 7. ಈಗ ನಿಮ್ಮ ಮುಂದೆ ಇನ್ನೊಂದು ಪ್ರಮುಖವಾದ ಅಂಕಿ ಅಂಶ ಇಡ್ತಾ ಇದ್ದೇನೆ. ಮಾರ್ಕೆಟ್ ಶೇರ್ ಆಫ್ ಇನ್ಶೂರೆನ್ಸ್ ಸೆಕ್ಟರ್. LIC ಮಾರ್ಕೆಟ್ ಶೇರ್ 82% ಇತ್ತು 2004ರಲ್ಲಿ. ಸದ್ಯಕ್ಕೆ 66%ಗೆ ಕುಸಿದಿದೆ.
ಯಾಕಂತಂದ್ರೆ ಪ್ರೈವೇಟ್ ಕಂಪನಿಗಳು ಮೋರ್ ಎಫಿಷಿಯಂಟ್ ಮತ್ತೆ ಜಾಸ್ತಿ ಸರ್ವಿಸ್ ಅನ್ನು ಕೊಡ್ತಾವೆ ಕಸ್ಟಮರ್ಸ್ಗೆ. ಅದಕ್ಕೋಸ್ಕರ LIC ದಿನದಿಂದ ದಿನಕ್ಕೆ ಕೆಳಗೆ ಹೋಗ್ತಾ ಇದೆ. ಈಗ ಫಂಡಮೆಂಟಲ್ ಅನಾಲಿಸಿಸ್ ನಲ್ಲಿ 7ನೇ ಪಾಯಿಂಟ್ ಪಾಸ್ಟ್ ರಿಟರ್ನ್ಸ್ ಫಾರ್ ದ ಶೇರ್ ಹೋಲ್ಡರ್ಸ್. ಕಳೆದ 22 ವರ್ಷದಲ್ಲಿ ಏನ್ CAGR ಬಂದಿದೆ, 10 ವರ್ಷದಲ್ಲಿ, 5 ವರ್ಷದಲ್ಲಿ, 3 ವರ್ಷದಲ್ಲಿ. ಉದಾಹರಣೆಗೆ ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳು. HDFC ಬ್ಯಾಂಕ್ ನಲ್ಲಿ 3 ವರ್ಷದಲ್ಲಿ 5% ರಿಟರ್ನ್ಸ್ ಬಂದಿದೆ CAGR, 5 ವರ್ಷದಲ್ಲಿ 9%, 10 ವರ್ಷದಲ್ಲಿ 16% ಮತ್ತು 22 ವರ್ಷದಲ್ಲಿ 20%. ಅಂದ್ರೆ HDFC ಬ್ಯಾಂಕ್ ದಿನದಿಂದ ದಿನಕ್ಕೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಯೋಚನೆ ಮಾಡಬೇಕಾದ ವಿಷಯ. ಆದರೆ ಒಂದು ವಿಚಾರ, HDFC ಬ್ಯಾಂಕ್ ಎಷ್ಟು ಡೈನಾಮಿಕ್ ಇದೆ, ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನನ್ನ ಪ್ರಕಾರ ಇದರ ಬಗ್ಗೆ ವರಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಯಾವ ರೀತಿ 22 ವರ್ಷ 10 ತಿಂಗಳಲ್ಲಿ 20% ಇತ್ತು, ಮುಂದೆಯೂ ಅದೇ ತರ ಕ್ಯಾಚಪ್ ಆಗುತ್ತೆ ಅನ್ನುವಂತ ಫೀಲಿಂಗ್ ಇದೆ. ಆದರೆ ICICI ಬ್ಯಾಂಕ್ ಕೂಡ ಚೆನ್ನಾಗಿದೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಕೆನರಾ ಬ್ಯಾಂಕು 3 ವರ್ಷಕ್ಕೆ 8%, 5 ವರ್ಷಕ್ಕೆ -6%, 10 ವರ್ಷಕ್ಕೆ -6% ಮತ್ತೆ 20 ವರ್ಷಕ್ಕೆ 8% ಕೊಟ್ಟಿದೆ. ಅದ್ರ ಅರ್ಥ ಏನು ಅಂತಂದ್ರೆ ಕೆನರಾ ಬ್ಯಾಂಕಿನಲ್ಲಿ ನೀವು ಷೇರುಗಳನ್ನು ಕೊಂಡುಕೊಳ್ಳುವುದು ಒಂದೇ, ಅಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಇರುವುದು ಕೂಡ ಒಂದೇ ಅಂತ ಒಂದು ತರ ಜೋಕ್ ತರ ಹೇಳ್ತಾ ಇದ್ದೀನಿ. ಮತ್ತೆ ಬಜಾಜ್ ಫೈನಾನ್ಸ್ ನೋಡಿ, 3 ವರ್ಷದಲ್ಲಿ 28, 5 ವರ್ಷದಲ್ಲಿ 26, 10 ವರ್ಷದಲ್ಲಿ 35 ಮತ್ತೆ 22 ವರ್ಷ 10 ತಿಂಗಳಲ್ಲಿ 39% ರಿಟರ್ನ್ಸ್ ಕೊಟ್ಟಿದೆ ಹೂಡಿಕೆದಾರರಿಗೆ. BHEL ನೋಡಿ, 3 ವರ್ಷದಲ್ಲಿ 13, 5 ವರ್ಷದಲ್ಲಿ -6, 10 ವರ್ಷದಲ್ಲಿ -9, 22 ವರ್ಷ 10 ತಿಂಗಳು ತಗೊಂಡ್ರೆ 7%. ಅಂದ್ರೆ ರೀಸೆಂಟ್ ಆಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನು ಕಂಡಿದೆ. ಕಾರಣ ಏನಿರ್ಬೋದು ಅಂತಂದ್ರೆ ಸರ್ಕಾರದ ಹೊಸ ಆರ್ಡರ್ಸ್ ಕಡ್ಡಾಯವಾಗಿ BHEL ಗೆ ಕೊಡ್ತಾ ಇರುವಂತದ್ದು. ಈಗ ಫಂಡಮೆಂಟಲ್ ಅನಾಲಿಸಿಸ್ ಪಾಯಿಂಟ್ ನಂಬರ್ 8 ಪ್ರೈಸ್ ಹಿಸ್ಟ್ರಿ. 52 ವಾರ ಹೈಯೆಸ್ಟ್, ಲೋಯೆಸ್ಟ್, ಲೈಫ್ ಟೈಮ್ ಹೈ, ಲೈಫ್ ಟೈಮ್ ಲೋ ಮತ್ತು ಇವತ್ತಿನ ಕರೆಂಟ್ ಮಾರ್ಕೆಟ್ ಪ್ರೈಸ್. ಈಗ ಟೈಟನ್ ನ ರೇಟ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 52 ವೀಕ್ಸ್ ಹೈ 2768, ಲೋಯೆಸ್ಟ್ 1825, ಲೈಫ್ ಟೈಮ್ ಹೈ 2768, ಲೈಫ್ ಟೈಮ್ ಲೋ ₹1. ಇದರ ಮುಂದೆ ನೀವು ಬರ್ಕೋಬೇಕಾಗುತ್ತೆ ಇವತ್ತಿನ ರೇಟ್. ITC 52 ವೀಕ್ಸ್ ಹೈ 350, ಲೋ 207, ಲೈಫ್ ಟೈಮ್ ಹೈ 350, ಲೈಫ್ ಟೈಮ್ ಲೋ 15. ಈಗ ಫಂಡಮೆಂಟಲ್ ಅನಾಲಿಸಿಸ್ ನಲ್ಲಿ 9ನೇ ಪಾಯಿಂಟ್, ಲುಕ್ ಎಟ್ ದಿ ಲಾಂಗ್ ಟರ್ಮ್ ಗ್ರಾಫ್ ಫಾರ್ ದ ಗ್ರೋತ್ ಆಫ್ ದಿ ಕಂಪನಿ. ನಿಮ್ಮ ಮುಂದೆ ಕೆಲವು ಗ್ರಾಫ್ ಗಳನ್ನು ಇಟ್ಟಿದ್ದೇನೆ. ಮೊದಲನೇದು ಟೈಟನ್ ಕಂಪನಿ ಯಾವ ರೀತಿ ನಿರಂತರವಾಗಿ 2000 ಇಸ್ವಿಯಿಂದ ಮೇಲೆ 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 ಹೋಗ್ತಾ ಇದೆ, ಕೆಲವು ಸತಿ ಕೆಳಗೆ ಬಿದ್ರು ಮತ್ತೆ ಪಿಕಪ್ ಆಗಿ ಮೇಲಕ್ಕೆ ಹೋಗ್ತಾ ಇದೆ. ಇದಕ್ಕೆ ನಾವು ಲಾಂಗ್ ಟರ್ಮ್ ಅಪ್ ಟ್ರೆಂಡ್ ಎಂದು ಕರೆಯುತ್ತೇವೆ. ಇದು TCS ಕಂಪನಿಯ ಗ್ರಾಫ್. ಇದರಲ್ಲಿ ಕೂಡ ಲಾಂಗ್ ಟರ್ಮ್ ಅಪ್ ಟ್ರೆಂಡ್ ಇದೆ, ಆದರೆ ಮೊನ್ನೆ ಸ್ವಲ್ಪ ಕೆಳಗೆ ಬಿದ್ದಿದೆ. ಬಿಕಾಸ್ ಎಲ್ಲ IT ಕಂಪನಿಗಳಿಗೂ ಪ್ರಾಫಿಟ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ ಆಗಿತ್ತು, ಅಟ್ರಿಷನ್ ಇಂದಾಗಿ ಮತ್ತೆ ಅಮೆರಿಕಾದಲ್ಲಿ ಬಿಸ್ನೆಸ್ ಸ್ಲೋ ಡೌನ್ ಆದ್ರಿಂದ. ಇದೆಲ್ಲ ಟೆಂಪ್ರರಿ, ಏನಿದ್ದರೂ ಇದು ಒಂದು ತರದ ಅಪ್ ಟ್ರೆಂಡ್. ಈಗ ನಿಮ್ಮ ಮುಂದೆ DLF ಕಂಪನಿಯ ಗ್ರಾಫ್ ಅನ್ನು ಇಟ್ಟಿದ್ದೇನೆ. ಒಂದು ಅಂದಾಜು ₹1000 ಹೋಗಿತ್ತು 2008ರ ಅಂದಾಜಿನಲ್ಲಿ. ಅದು ಮಾರುಕಟ್ಟೆಗೆ ಬಂದದ್ದು IPO 525 ಚಿಲ್ಲರೆ. ಈಗ ಕೆಳಗೆ ಬಂದು ಈಗ ಅಂದಾಜು ₹300 ರಿಂದ ₹400 ಸೆಟ್ಲ್ ಆಗಿದೆ. ಅಂದ್ರೆ ಇದು ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಮತ್ತೆ ಕಳೆದ ಕೆಲವು ವರ್ಷಗಳಿಂದ ಸೈಡ್ ವೇಸ್ ಟ್ರೆಂಡ್ ಅದನ್ನು ಕರೀಬಹುದು. ಈಗ ಫಂಡಮೆಂಟಲ್ ಅನಾಲಿಸಿಸ್ ನಲ್ಲಿ ನಾವು ಕ್ವಾಲಿಟೇಟಿವ್ ಅನಾಲಿಸಿಸ್ ಗೆ ಕಾಲಿಡ್ತಾ ಇದ್ದೇವೆ. 10ನೇದು ಕ್ವಾಲಿಟಿಯ ಮ್ಯಾನೇಜ್ಮೆಂಟ್. ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ ಮತ್ತು ಆನೆಸ್ಟಿ, ಪ್ರಾಮಾಣಿಕತೆ, ಮತ್ತೆ ತಮ್ಮಲ್ಲಿ ಬಂದ ಪ್ರಾಫಿಟ್ ಅನ್ನು ಷೇರುದಾರರೊಡನೆ ಹಂಚಿಕೊಳ್ಳಿಕ್ಕೆ ಅವರಿಗೆ ಮನಸ್ಸಿದೆಯೋ ಇಲ್ವೋ ಅನ್ನುವಂಥದ್ರಲ್ಲಿ ನಿರ್ಭರವಾಗಿದೆ. ಈಗ ನಿಮ್ಮ ಮುಂದೆ ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಇಡ್ತಾ ಇದ್ದೇವೆ ಮ್ಯಾನೇಜ್ಮೆಂಟಿನ ಆಟಿಟ್ಯೂಡ್ ಬಗ್ಗೆ. ಸ್ವಲ್ಪ ವರ್ಷಗಳ ಕೆಳಗೆ ವೇದಾಂತ ಪ್ರಮೋಟರ್ಸ್ ಹೇಳಿದ್ರು, ನಾವು ನಮ್ಮ ಕಂಪನಿಯನ್ನು ಡಿಲಿಸ್ಟ್ ಮಾಡ್ತಾ ಇದ್ದೇವೆ, ಅದಕ್ಕೋಸ್ಕರ ಎಲ್ಲಾ ಷೇರುಗಳನ್ನು ಬೈಬ್ಯಾಕ್ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿ ಡಿಲಿಸ್ಟಿಂಗ್ ಆಫರ್ ಅಂತ ಹೇಳಿ ಅಕ್ಟೋಬರ್ 2020ರಲ್ಲಿ ₹79 ಇಟ್ರು. ಆವಾಗ ಬಹಳ ಜನ ನಮ್ಮ ಹತ್ರ ಕೇಳಿದ್ರು, ನಾವು ನಮ್ಮ ಷೇರುಗಳನ್ನು ಮಾರ್ಕೊಂಡ್ಬಿಡ್ತೇವೆ, ಈಗ ಮಾರುಕಟ್ಟೆಗಿಂತ ಕಮ್ಮಿ ಇದೆ, ಮುಂದೆ ಏನಾದ್ರೂ ಡಿಲಿಸ್ಟ್ ಮಾಡಿದ್ರೆ ಅದನ್ನ ಮಾರ್ಲಿಕ್ಕೆ ಆಗಲ್ಲ ಅಂತ. ನಾವ್ ಹೇಳಿದ್ವಿ ಡಿಲಿಸ್ಟ್ ಮಾಡೋದು ಬಹಳ ಕಷ್ಟ ಇದೆ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಶೇರ್ ಹೋಲ್ಡರ್ಸ್ ಪರ್ಮಿಷನ್ ಕೊಡಬೇಕು. ಅಂದ್ರೆ ಒಂದು 75-90% ಇರ್ಬೋದು ಕಂಪನಿನ ಡಿಲಿಸ್ಟ್ ಮಾಡ್ಲಿಕ್ಕೆ ಪರವಾನಗಿ ಕೊಟ್ಟಿದ್ದೇವೆ ಅಂತ. ಎಷ್ಟೋ ದೊಡ್ಡ ಕಂಪನಿಗಳು LIC ಕೂಡ ಸೇರಿಸ್ಕೊಂಡು ತಮ್ಮ ಹತ್ರ ದೊಡ್ಡ ಮಟ್ಟಿನಲ್ಲಿ ವೇದಾಂತ ಶೇರ್ ಅನ್ನು ಇಟ್ಕೊಂಡಿದ್ರು. ಅವರೆಲ್ಲರೂ ಒಟ್ಟಿಗೆ ಒಪ್ಕೊಳ್ಳೋದಿಲ್ಲ ಅಂತ ನಮಗೆ ಗೊತ್ತಿದ್ರಿಂದ ನಾವ್ ಹೇಳಿದ್ವಿ ಕೊಡಬೇಡಿ ಅಂತ. ಅದೇ ಸಮಯದಲ್ಲಿ ಬೇಕಾದಷ್ಟು ಈ ತರ ಪರಿಣಿತರು ಮಾರ್ಕೊಳ್ಳಿ ಅಂತ ಹೇಳಿದ್ರು. ಬಹಳ ಜನ 79ಕ್ಕೆ ಮಾರ್ಕೊಂಡ್ರು. ಮುಂದೆ ಅದು ₹140ಕ್ಕೆ ಹೋಗಿ ಕಡೆಗೆ ₹110ರಲ್ಲಿ ಸೆಟ್ಲ್ ಆಯ್ತು. ಅಂದ್ರೆ ಯಾರು ₹79 ಕೊಟ್ಟಿದ್ರು ಅವರು ನಷ್ಟವನ್ನು ಅನುಭವಿಸಿದ್ರು. ಅಂದ್ರೆ ಕಂಪನಿ ಲಾಭ ಮಾಡ್ಕೊಂತು. ಅದೇ ತರನೇ ಪುನಃ ಜನವರಿ 2021ರಲ್ಲಿ ಮತ್ತೊಂದು ಬೈಬ್ಯಾಕ್ ಕೇಳಿದ್ರು ₹160. ಆವಾಗ ಮಾರುಕಟ್ಟೆಯಲ್ಲಿ 145ಕ್ಕೆ ಬಂದಿಲ್ತು, ಆದ್ರೆ 200ವರೆಗೂ ಹೋಗಿತ್ತು. ಅಂದ್ರೆ ನೀವು ಮಾರುಕಟ್ಟೆಯಲ್ಲಿ ಮಾಡ್ಕೊಂಡ್ರೆ ₹200 ಸಿಗ್ತಾ ಇತ್ತು, ಕಂಪನಿಗೆ 160 ಕೊಡ್ತಾ ಇತ್ತು.
ಅದೇ ತರನೇ ಬೈಬ್ಯಾಕ್ ಆಫರ್ ಏಪ್ರಿಲ್ 2021 ಅಲ್ಲಿ 235 ಅಂತ ಕೇಳಿದ್ರು. ಆ ಸಮಯದಲ್ಲಿ ಆ ರೇಟ್ 300ವರೆಗೆ ಹೋಗಿದ್ದು ಕೊನೆಗೆ 225 ಸೆಟ್ಲ್ ಆಯ್ತು. ಅದರ ಅರ್ಥ ಏನು ಅಂತಂದ್ರೆ ಡಿಲಿಸ್ಟಿಂಗ್ ಪ್ರೈಸ್ ನಲ್ಲಿ ನಾನು ಕಂಪನಿಗೆ ಮಾರ್ಕೊಂಡ್ರೆ ಬೇಕಾದಷ್ಟು ಲಾಸ್ ಅನ್ನು ಅನುಭವಿಸ್ತಾ ಇದ್ದೆ ಮತ್ತು ಕಂಪನಿಗೆ ಹೆದರ್ಕೊಂಡು ನಾನು ಮಾರ್ಕೊಂಡೆ ಅಂತ ಮುಂದಿನ ಸ್ಟೋರಿ ಹೇಳ್ತೇನೆ. ಅಂದ್ರೆ ಏಪ್ರಿಲ್ 2022ರಲ್ಲಿ ಮಾರ್ಕೆಟ್ ಪ್ರೈಸ್ 437 ಹೋಗಿತ್ತು ಹೈಯೆಸ್ಟ್, ಮತ್ತೆ ಟುಡೇಸ್ ಪ್ರೈಸ್ 288 ರೂಪಾಯಿ ಇದೆ ಅಕ್ಟೋಬರ್ 2022ರಲ್ಲಿ. ಅದ್ರ ಅರ್ಥ ಏನು ಅಂತಂದ್ರೆ ಪ್ರಮೋಟರ್ಸ್ ಆ ಕಂಪನಿಯ ಶೇರ್ ಅನ್ನು ಆದಷ್ಟು ಚೀಪೆಸ್ಟ್ ಪ್ರೈಸ್ ನಲ್ಲಿ ಬೈ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಇದು ಒಂದು ಒಳ್ಳೆಯ ಸೈನ್ ಅಲ್ಲ. ಏನಿದ್ದರೂ ಕೂಡ ಕಂಪನಿಯ ಮ್ಯಾನೇಜ್ಮೆಂಟ್ ಷೇರುದಾರರಿಗೆ ಜಾಸ್ತಿ ಲಾಭವನ್ನು ಕೊಡಬೇಕೆ ವಿನಃ ತಾವು ಎಲ್ಲ ಲಾಭವನ್ನು ತಗೊಳ್ತೇನೆ ಅಂತಂದ್ರೆ ತಪ್ಪಾಗುತ್ತೆ. ಈ ರೀತಿ ಒಂದು ಸತಿ ಘಟನೆ ಆದ್ಮೇಲೆ ಬಹಳಷ್ಟು ಜನ ಆ ಕಂಪನಿಯ ಮ್ಯಾನೇಜ್ಮೆಂಟಿನ ಮೇಲೆ ತಮ್ಮ ನಂಬಿಕೆಯನ್ನು ಕಳ್ಕೊತಾರೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಹೇಳಿಕ್ ಬಯಸ್ತೇನೆ. ಧೀರುಭಾಯ್ ಅಂಬಾನಿಯವರು ರಿಲಯನ್ಸ್ ಕಂಪನಿಯನ್ನು ಪ್ರಾರಂಭ ಮಾಡಿದ್ರು. ಅವರು ಪ್ರತಿ ವರ್ಷ ನೋಡ್ತಾ ಇದ್ರಂತೆ ನಮ್ಮ ಶೇರಿನ ಹೈಯೆಸ್ಟ್ ಎಷ್ಟು ಅಂತ. ಅಂದ್ರೆ ಯಾರೋ ಒಬ್ರು ಹೈಯೆಸ್ಟ್ ರೇಟ್ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಪ್ರತಿ ವರ್ಷ ದೀಪಾವಳಿ ಸಮಯದಲ್ಲಿ ಹೈಯೆಸ್ಟ್ ಗಿಂತ ಜಾಸ್ತಿ ರೇಟ್ ಅಲ್ಲಿ ಅವರು 10 ಟೈಮ್ಸ್ ಕ್ವಾಂಟಿಟಿ ಬೈ ಮಾಡ್ತಿದ್ರಂತೆ. ಅಂದ್ರೆ ಹೈಯೆಸ್ಟ್ ರೇಟ್ ಅಲ್ಲಿ ತಗೊಂಡು ಈಗ ಕಮ್ಮಿ ಇದ್ರೆ ಇಂತಹ ವ್ಯಕ್ತಿ ನಮ್ಮಿಂದ ಲಾಭ ಪಡ್ಕೊಳ್ಳಿ ಅಂತ. ಅದು ಒಂದು ಒಳ್ಳೆಯ ಕುರುಹು. ಈ ರೀತಿ ಮ್ಯಾನೇಜ್ಮೆಂಟ್ ಇದ್ರೆ ಜನ ಅದನ್ನು ನಂಬ್ತಾರೆ. ಅದಕ್ಕೋಸ್ಕರ ಇವತ್ತಿನವರೆಗೂ ಕೂಡ ರಿಲಯನ್ಸ್ ಕಂಪನಿಗೆ ನಂಬಿಕೆಯಲ್ಲಿ ನಂಬರ್ 1 ಸ್ಥಾನ ಇದೆ. ಈಗ ಫಂಡಮೆಂಟಲ್ ಅನಾಲಿಸಿಸ್, ಕ್ವಾಲಿಟೇಟಿವ್ ಅನಾಲಿಸಿಸ್ ಅಲ್ಲಿ ಎರಡನೇ ಪಾಯಿಂಟ್ ಬಿಸ್ನೆಸ್ ಸೈಕಲ್ ಅದ ಸೆಕ್ಟರ್ ಆಫ್ ಸ್ಟಾಕ್. ಉದಾಹರಣೆಗೆ ಆಟೋಮೊಬೈಲ್ ಕಂಪನೀಸ್, ಫರ್ಟಿಲೈಸರ್ ಕಂಪನೀಸ್, ಶಿಪ್ಪಿಂಗ್ ಸ್ಟಾಕ್ಸ್. ಉದಾಹರಣೆ ಕೊಟ್ಬಿಡ್ತೇನೆ. ಆಟೋಮೊಬೈಲ್ ಕಂಪನಿನಲ್ಲಿ ಮಾರುತಿ, ಸುಜುಕಿ. ಸಾಮಾನ್ಯವಾಗಿ ಆಟೋಮೊಬೈಲ್ ಕಂಪನಿನಲ್ಲಿ ಒಂದು ಬಿಸ್ನೆಸ್ ಸೈಕಲ್ ಇದೆ. ಏನು ಅಂತಂದ್ರೆ ಮಾರ್ಚ್ ಮತ್ತು ಸೆಪ್ಟೆಂಬರ್ ನಲ್ಲಿ ಹೈಯೆಸ್ಟ್ ಸೇಲ್ಸ್ ಆಗುತ್ತೆ. ನಾನು ಹೇಳಿದ್ದು ಹೌದು ಅಲ್ವೋ ಅಂತ ನೀವು ತೆಗೆದು ನೋಡಬೇಕು. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಡಿಪ್ರಿಸಿಯೇಷನ್ ಗೆ ಮಾರ್ಚ್ ತಿಂಗಳಲ್ಲಿ ಇಷ್ಟು ಪರ್ಸೆಂಟೇಜ್ ಕೊಡ್ತಾರೆ, ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಇಷ್ಟು ಪರ್ಸೆಂಟ್ ಅಂತ ಕೊಡ್ತಾರೆ. ಬಹುಶಃ 10% ಇರ್ಬೋದು. ಆದ್ರಿಂದ ಆ ತಿಂಗಳಿನಲ್ಲಿ ಅಂದ್ರೆ ಮಾರ್ಚ್ 31 ಖರೀದಿ ಮಾಡಿದ್ರೆ ಒಂದಷ್ಟು ಡಿಪ್ರಿಸಿಯೇಷನ್ ಸಿಗುತ್ತೆ. ಸೆಪ್ಟೆಂಬರ್ 30ನೇ ತಾರೀಕು ಒಳಗೆ ಖರೀದಿ ಮಾಡಿದ್ರೆ ಒಂದಷ್ಟು ಡಿಪ್ರಿಸಿಯೇಷನ್ ಸಿಗುತ್ತೆ ಅಂತ ಬಹಳ ಜನಗಳು ಆ ಡೆಡ್ ಲೈನ್ ಒಳಗಡೆ ಆ ತಿಂಗಳಲ್ಲಿ ಪರ್ಚೇಸ್ ಮಾಡ್ತಾರೆ. ಅಂತಂದ್ರೆ ಸೆಪ್ಟೆಂಬರ್ 20ರಿಂದ 30 ಮೇ ಬಿ ದ ಬಿಸಿಯೆಸ್ಟ್ ಡೇಸ್ ಇನ್ ದಿ ಆಟೋಮೊಬೈಲ್ ಕಂಪನೀಸ್. ಅದೇ ತರ ಫರ್ಟಿಲೈಸರ್ ಕಂಪನಿ ಕೂಡ ಅದರದೇ ಆದಂತಹ ಬಿಸ್ನೆಸ್ ಸೈಕಲ್ ಇದೆ. ಉದಾಹರಣೆಗೆ ಫರ್ಟಿಲೈಸರ್ ಕಂಪನಿಗಳಿಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ನಲ್ಲಿ ಜಾಸ್ತಿ ಸೇಲ್ಸ್ ಆಗೋದಿಲ್ಲ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ವರೆಗೂ ಒಳ್ಳೆ ಸೇಲ್ಸ್ ಆಗುತ್ತೆ. ಯಾಕಂದ್ರೆ ಮಳೆ ಬಿದ್ದ ಮೇಲೆ ರೈತ ಮನೆಯಿಂದ ಹೊರಡ್ತಾನೆ ಅಂಗಡಿಗೆ ಫರ್ಟಿಲೈಸರ್ ತಗೊಂಡ್ಬರ್ತಾನೆ ಅಂತ. ಅವನೇನ್ ತಂದು ಮೊದಲೇ ಸ್ಟಾಕ್ ಇಡೋದಿಲ್ಲ. ಅದರಿಂದ ಫರ್ಟಿಲೈಸರ್ ಕಂಪನಿಗಳ ಲೈಫ್ ಹಿಸ್ಟ್ರಿ ಮಾನ್ಸೂನ್ ಅಲ್ಲಿ ಚೆನ್ನಾಗಿರುತ್ತೆ. ಅದೇ ತರ ಶಿಪ್ಪಿಂಗ್ ಸ್ಟಾಕ್ಸ್. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಸಾಮಾನ್ಯವಾಗಿ ಶಿಪ್ಪಿಂಗ್ ಸ್ಟಾಕ್ಸ್ ಮಳೆಗಾಲದಲ್ಲಿ ಮೇಲಕ್ಕೆ ಹೋಗುತ್ತೋ, ಚಳಿಗಾಲದಲ್ಲಿ ಮೇಲಕ್ಕೆ ಹೋಗುತ್ತೋ, ಇಲ್ಲ ಸಮ್ಮರ್ ಮಂತ್ಸ್ ನಲ್ಲಿ ಮೇಲಕ್ಕೆ ಹೋಗುತ್ತೋ? ಆಗ ನೀವು ಹೇಳ್ತೀರಿ ಬಹುಶಃ ಬೇಸಿಗೆ ಕಾಲದಲ್ಲಿ ಮೇಲಕ್ಕೆ ಹೋಗುತ್ತೆ. ತಪ್ಪು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೇನೆ. ಮಳೆಗಾಲದಲ್ಲಿ ಶಿಪ್ಪಿಂಗ್ ಕಂಪನಿಗಳಿಗೆ ಜಾಸ್ತಿ ಪ್ರಾಫಿಟ್ ಬರುತ್ತೆ ಮತ್ತು ಪ್ರೈಸಸ್ ಮೇಲಕ್ಕೆ ಹೋಗುತ್ತೆ ಅಂತಂದ್ರೆ ನೀವು ನಂಬೋದಿಲ್ಲ. ಮಳೆ ಬರ್ತಾ ಇದೆ, ಸಮುದ್ರದಲ್ಲಿ ಶಿಪ್ಪುಗಳು ಯಾಕೆ ಹೋಗ್ತಾವೆ ಅಂತ ಕೇಳ್ಬೋದು. ಆದರೆ ಮಳೆಗಾಲದಲ್ಲಿ ಮಳೆ ಬಂದಾಗ ಸಮುದ್ರದಲ್ಲಿ ನೀರು ಜಾಸ್ತಿ ಆಗುತ್ತೆ. ಆವಾಗ ಸಮುದ್ರದ ನೀರು ಆಲ್ಮೋಸ್ಟ್ ಬಂದರಿನ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಆ ಸಮಯದಲ್ಲಿ ನೀರಿನ ಆಳ ಜಾಸ್ತಿ ಇರೋದ್ರಿಂದ ದೊಡ್ಡ ದೊಡ್ಡ ಶಿಪ್ಗಳು ದೊಡ್ಡ ದೊಡ್ಡ ಬಂದರಿಗೆ ಅತಿ ಹತ್ತಿರದಲ್ಲಿ ಬರ್ತಾವೆ. ಆಗ ನಿಮಗೆ ಲಾಂಚ್ಗಳಲ್ಲಿ ನೀವು ಗೂಡ್ಸ್ ಅನ್ನ ಶಿಪ್ ಗಳಿಂದ ತಗೊಂಡ್ಬಂದ್ರೆ ಕಮ್ಮಿ ರೇಟ್ ಆಗುತ್ತೆ. ಅದೇ ಸಮ್ಮರ್ ಅಲ್ಲಿ ಅದೇ ಹಡಗು 1 ಮೈಲೋ 2 ಮೈಲೋ ಆಚೆ ನಿಂತಿರುತ್ತೆ. ಲಾಂಚ್ ನಲ್ಲಿ ನೀವು ಸಾಮಾನುಗಳನ್ನು ತಗೊಂಡ್ಬಂದು ನೀವು ಬಿಸ್ನೆಸ್ ಅಲ್ಲಿ ಹಾಕೋತೀನಿ ಅಂತಂದ್ರೆ ಕಾಸ್ಟ್ಲಿ ಆಗುತ್ತೆ. ಅಂತ ಸಮಯದಲ್ಲಿ ಜನ ರೋಡ್ ಟ್ರಾನ್ಸ್ಪೋರ್ಟ್ ಅನ್ನು ಬಳಸ್ತಾರೆ. ಮಳೆಗಾಲದಲ್ಲಿ ಏನಿದ್ದರೂ ಜನ ತಮ್ಮ ಗೂಡ್ಸ್ ಅನ್ನು ಶಿಪ್ ಇಂದ ತರಿಸ್ಕೋತಾರೆ. ಅದರಿಂದ ಶಿಪ್ಪಿಂಗ್ ಶೇರ್ಸ್ ಸಾಮಾನ್ಯವಾಗಿ ಜಾಸ್ತಿ ಆಗೋದು ಮಳೆಗಾಲದಲ್ಲಿ. ಇದು ನಾನು ಹೇಳಿದ ಫ್ಯಾಕ್ಟರ್ಸ್ ಮತ್ತು ನಾನು ತಿಳಿದುಕೊಂಡ ವಿಚಾರ. ಇದರ ಬಗ್ಗೆ ನೀವು ಇನ್ನೊಂದಷ್ಟು ರಿಸರ್ಚ್ ಮಾಡಿ ಅಂತ ನಿಮಗೆ ಕೇಳ್ಕೊತಾ ಇದ್ದೀನಿ. ಮತ್ತೆ ಇದರಲ್ಲಿ ಏನಾದ್ರು ಹೊಸ ವಿಷಯಗಳು ಕಂಡ್ರೆ ನಮಗೆ ಇಮೇಲ್ ಮಾಡಿ ಅಂತಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ತರನೇ ಗುಡ್ ಮಾನ್ಸೂನ್, ಡ್ರೌಟ್ ಇವುಗಳು ಕೂಡ ಷೇರು ಮಾರುಕಟ್ಟೆ ಮೇಲೆ ಬೇಕಾದಷ್ಟು ಪರಿಣಾಮವನ್ನು ಬೀರ್ತವೆ. ಒಂದ್ಸತಿ ಏಪ್ರಿಲ್ ಅಲ್ಲೋ ಮೇಲೋ ಗುಡ್ ಮಾನ್ಸೂನ್ ಅಂತ ಏನಾದ್ರೂ ಅಂಕಿ ಅಂಶ ಪೇಪರ್ ನಲ್ಲಿ ಬಂತು ಅಂತಂದ್ರೆ ಷೇರು ಮಾರುಕಟ್ಟೆ ಮೇಲೆ ಹೋಗುತ್ತೆ. ಈ ಸತಿ ಮಳೆ ಕಮ್ಮಿ ಅಂತಂದ್ರೆ ಷೇರು ಮಾರುಕಟ್ಟೆ ಕೆಳಗೆ ಹೋಗುತ್ತೆ. ಈಗ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ 12ನೇ ಫ್ಯಾಕ್ಟರ್ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಸೆಂಟ್ರಲ್ ಬ್ಯಾಂಕ್ ಪಾಲಿಸೀಸ್. ಒಂದು ಬಜೆಟ್ ಟೈಮ್ ನಲ್ಲಿ, ಕೆಲವು ಸತಿ ಇಂಟ್ರೀಮ್ ಬಜೆಟ್ ಟೈಮ್ ನಲ್ಲಿ, RBI ಮೀಟಿಂಗ್ ಆಗುವ ಮುಂಚೆ, ಆದ ಮೇಲೆ, US ಫೆಡರಲ್ ರಿಸರ್ವ್ ಆಕ್ಷನ್ ತಗೊಂಡ ಮೇಲೆ, ತಗೊಳ್ಳುವ ಮುಂಚೆ ನಿರೀಕ್ಷೆಯಲ್ಲಿ, ಮತ್ತೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವರ್ಲ್ಡ್ ಬ್ಯಾಂಕ್ GDP ಫೋರ್ಕಾಸ್ಟ್ ಗಳಾದಾಗ ನಮ್ಮ ಮಾರುಕಟ್ಟೆ ಮೇಲೆ ಕೆಳಗೆ ಹೋಗುತ್ತೆ.
ರೇಟಿಂಗ್ ಏಜೆನ್ಸೀಸ್ ರಿಪೋರ್ಟ್ ಬಂದಾಗ S&P ಮತ್ತೆ ಮೂಡಿ ಫೋರ್ಕಾಸ್ಟ್ ಕೆಲವು ಸತಿ ಮೂಡಿಯವರು ಹೇಳ್ತಾರೆ ಇಂಡಿಯಾದ GDP ಗ್ರೋತ್ ಅನ್ನ ನಾವು ಡೌನ್ ಗ್ರೇಡ್ ಮಾಡ್ತಾ ಇದ್ದೇವೆ, ತಕ್ಷಣ ಮಾರುಕಟ್ಟೆ 100, 200, 300 ಪಾಯಿಂಟ್ಸ್ ಕೆಳಗೆ ಬೀಳ್ತವೆ. ಅದಾದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮತ್ತೆ GST ಕಾರ್ಪೊರೇಟ್ ಟ್ಯಾಕ್ಸ್. ನನಗೆ ನೆನಪಿದ್ದ ಹಾಗೆ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು 30ರಿಂದ 25%ಗೆ ತಗೊಂಡ್ಬಂದ್ರು. ತಕ್ಷಣ ಮಾರುಕಟ್ಟೆ 10% ದಿಢೀರಂತ ಮೇಲ್ಕೋಯ್ತು. ಯಾಕಂದ್ರೆ ಕಂಪನಿಗಳಲ್ಲಿ ಲಾಭ ಜಾಸ್ತಿ ಆದ್ರೆ ಆ ಕಂಪನಿಗಳ ಷೇರುಗಳ ಬೆಲೆ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಷೇರು ಮಾರುಕಟ್ಟೆ ಆ ತರ ರಿಯಾಕ್ಟ್ ಮಾಡ್ತು. ಈಗ ಬಜೆಟ್ ಬಗ್ಗೆ ಬರ್ತಾ ಇದ್ದೇನೆ. ಸಾಮಾನ್ಯವಾಗಿ ಭಾರತದ ಬಜೆಟ್ ಮಂಡಿಸುವುದು ಫೆಬ್ರವರಿಯಲ್ಲಿ. ಅರ್ಥ ಏನು ಅಂತಂದ್ರೆ ಡಿಸೆಂಬರ್ ಕೊನೆಯಿಂದ ಜನವರಿ ಮಾರುಕಟ್ಟೆ ಒಂದು ತರ, ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಹಾವು ಸಾಯಲಿಲ್ಲ ಕೋಲು ಮುರಿಯಲಿಲ್ಲ ಅಂತ ಓಡಾಡ್ತಿರ್ತದೆ. ಒಂದ್ಸರಿ ಬಜೆಟ್ ಬಂದ್ಮೇಲೆ ಮಾರುಕಟ್ಟೆಗೆ ಒಂದು ಡೈರೆಕ್ಷನ್ ಸಿಗುತ್ತೆ, ಮೇಲೆ ಅಥವಾ ಕೆಳಗೆ ಕ್ಲಿಯರ್ ಆಗಿ ಹೋಗುತ್ತೆ. ಅದೇ ತರನೇ ಫೈನಾನ್ಸ್ ಮಿನಿಸ್ಟ್ರು ಜೋರಾಗಿ ಕೆಮ್ಮಿದ್ರೆ ಮಾರುಕಟ್ಟೆ ಕೆಳಗೆ ಹೋಗ್ಬೋದು, ಫೈನಾನ್ಸ್ ಮಿನಿಸ್ಟ್ರು ಜೋರಾಗಿ ನಕ್ಕರೆ ತಕ್ಷಣ ಮಾರುಕಟ್ಟೆ ಮೇಲಕ್ಕೆ ಹೋಗ್ಬೋದು ಅಂತ ಹಾಸ್ಯಾಸ್ಪದವಾಗಿ ಹೇಳ್ತಾ ಇದ್ದೇನೆ. ಮುಂದಿನ ಫಂಡಮೆಂಟಲ್ ಅನಾಲಿಸಿಸ್ ಆಯಿಲ್ ಪ್ರೈಸ್. ಮೇಲಕ್ಕೆ ಮತ್ತು ಕೆಳಕ್ಕೆ ಹೋದಾಗ ಬೇಕಾದಷ್ಟು ಕಂಪನಿಗಳು ಪ್ರಾಫಿಟ್ ಮಾಡ್ಕೊಳ್ತವೆ. ಉದಾಹರಣೆಗೆ ONGC, OIL ಎಕ್ಸೆಟ್ರಾ. ಉದಾಹರಣೆಗೆ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಮೇಲಕ್ಕೆ ಹೋಯ್ತು ಅಂತಂದ್ರೆ ONGC ಮತ್ತು ಇತರ ಕಂಪನಿಗಳು ಲಾಭ ಮಾಡ್ಕೊಳ್ತವೆ. ಅದೇ ಸನ್ನಿವೇಶದಲ್ಲಿ ಪೆಟ್ರೋಲಿನ ಬೆಲೆ ಮೇಲಕ್ಕೆ ಹೋದ ಸಂದರ್ಭದಲ್ಲಿ ಪೇಂಟ್ ಕಂಪನಿಗಳ ಪ್ರಾಫಿಟ್ ಕಮ್ಮಿ ಆಗುತ್ತೆ ಮತ್ತು ಅದರ ಮಾರುಕಟ್ಟೆ ರೇಟ್ ಕೂಡ ಕಮ್ಮಿ ಆಗುತ್ತೆ. ಅದೇ ನಾಳೆನಾದ್ರೂ ಆಯಿಲ್ ಪ್ರೈಸಸ್ ರೇಟ್ ಕಮ್ಮಿ ಆದ್ರೆ ಏಷ್ಯನ್ ಪೇಂಟ್ ಇತರ ಪೇಂಟ್ಗಳ ಬೆಲೆ ಮೇಲಕ್ಕೆ ಹೋಗುತ್ತೆ. ಬಹಳಷ್ಟು ಬಾರಿ ಇದನ್ನು ನಾವು ಮಾರುಕಟ್ಟೆಯಲ್ಲಿ ಗಮನಿಸಿದ್ದೇವೆ. ಈಗ ಫಂಡಮೆಂಟಲ್ ಅನಾಲಿಸಿಸ್ ನಲ್ಲಿ 14ನೆಯ ಪಾಯಿಂಟ್ ಡಾಲರ್ ಪ್ರೈಸ್. ಮೇಲಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಎಕ್ಸ್ಪೋರ್ಟ್ ಕಂಪನಿಗಳಿಗೆ ಬಹಳ ಉತ್ತಮ, ಅವುಗಳ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಫಾರಿನ್ ಇಂದ ಬಂದ ದುಡ್ಡು ಕನ್ವರ್ಟ್ ಆಗ್ಬೇಕಾದ್ರೆ ಇಂಡಿಯಾದಲ್ಲಿ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಡಾಲರ್ ಪ್ರೈಸ್ ಮೇಲಕ್ಕೆ ಹೋದ್ರೆ TCS, ಇನ್ಫೋಸಿಸ್, ವಿಪ್ರೋ ಕಂಪನಿಗಳಿಗೆ ಭಾರಿ ಪ್ರಾಫಿಟ್ ಆಗುತ್ತೆ. ಅದೇನಾದ್ರೂ ಡಾಲರ್ ಪ್ರೈಸ್ ಕಮ್ಮಿ ಆದ್ರೆ ಇಂತಹ ಕಂಪನಿಗಳಿಗೆ ಬರುವಂತಹ ಟೋಟಲ್ ಪ್ರಾಫಿಟ್ಸ್ ಕಮ್ಮಿ ಆಗುತ್ತೆ. ಕನ್ವರ್ಷನ್ ಆದಾಗ ಕಮ್ಮಿ ಬೆಲೆ ಸಿಗುತ್ತೆ. ಈಗ ನಾನು ನಿಮ್ಮ ಮುಂದೆ US ಡಾಲರ್ ನ ರುಪಿ ಗ್ರಾಫ್ ಅನ್ನ ಇಟ್ಟಿದ್ದೇನೆ. ಯಾವ ರೀತಿ 47 ರೂಪಾಯಿ ಪರ್ ಡಾಲರ್ ಇತ್ತು 2005ರ ರೇಂಜ್ ನಲ್ಲಿ, ಈಗ 82 ರೂಪಾಯಿ ಪರ್ ಡಾಲರ್ ಆಗಿದೆ 2022ರ ಅಂದಾಜಿನಲ್ಲಿ. ಅಂತಂದ್ರೆ ರುಪಿ ಡಿವ್ಯಾಲ್ಯೂಯೇಷನ್ ಮತ್ತು ಡಾಲರ್ ಪ್ರೈಸ್ ಮೇಲಕ್ಕೆ ಹೋಗ್ತಾ ಇದೆ. ಈಗ ಫಂಡಮೆಂಟಲ್ ಅನಾಲಿಸಿಸ್, ಕ್ವಾಲಿಟೇಟಿವ್ ಅನಾಲಿಸಿಸ್ 15 ಜಿಯೋ ಪೊಲಿಟಿಕಲ್ ಅಟ್ಮಾಸ್ಫಿಯರ್ ಇನ್ ದ ಕಂಟ್ರಿ. ಉದಾಹರಣೆಗೆ ಸ್ಟೆಬಿಲಿಟಿ ಇನ್ ದ ಗವರ್ಮೆಂಟ್, ವೆದರ್ ದ ರೂಲಿಂಗ್ ಪಾರ್ಟಿ ಇಸ್ ಇನ್ ಗುಡ್ ಮೆಜಾರಿಟಿ. ಅಂದರೆ ಸರ್ಕಾರ ಫಾರ್ಮೇಶನ್ ಆಗಿದೆ ಡೆಲ್ಲಿಯಲ್ಲಿ, ಆದರೆ ಎಷ್ಟು ಮೆಜಾರಿಟಿ ಹೊಡೆದೆ. ಅಕಸ್ಮಾತ್ ಒಂದು 30, 50, 60 ಎಕ್ಸ್ಟ್ರಾ ಸೀಟ್ ಇದ್ರೆ ಅವರು ಆಗ ಅಪೋಸಿಷನ್ ಪಾರ್ಟಿ ಅವ್ರ ಕೇಳಬೇಕಾಗಿಲ್ಲ, ತಮಗೇನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ಬೋದು. ಅಕಸ್ಮಾತ್ ಅವರೇನಾದ್ರು ಥಿನ್ ಮೆಜಾರಿಟಿ ಇದ್ರೆ ಅವಾಗ ಅವರು ಮಾಡ್ತಾ ಇರುವಂತಹ ಕೆಲಸಗಳಿಗೆ ಆಪೋಸಿಷನ್ ಅವರು ಸ್ಪೋಕ್ ಹಾಕ್ಬೋದು, ಅದನ್ನ ಸ್ಟಾಪ್ ಮಾಡಬಹುದು. ಅದರಿಂದ ಎಷ್ಟು ಮೆಜಾರಿಟಿ ಇದೆ. ಅದಾದ್ಮೇಲೆ ರಿಸಲ್ಟ್ಸ್ ಆಫ್ ಬೈ ಪೋಲ್ಸ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಫಾರ್ಮೇಶನ್. ಎಷ್ಟು ಸ್ಟೇಟ್ ರೂಲಿಂಗ್ ಪಾರ್ಟಿ ಅವರ ಇದೆಯೋ ಅಷ್ಟು ಮಾರುಕಟ್ಟೆಯಲ್ಲಿ ಸ್ಟೆಬಿಲಿಟಿ ಇರುತ್ತೆ. ಅದೇ ಏನಾದ್ರೂ ಬೈ ಪೋಲ್ಗಳಲ್ಲಿ ರೂಲಿಂಗ್ ಪಾರ್ಟಿ ತಮ್ಮ ಸೀಟ್ ಅನ್ನು ಕಳ್ಕೊಂತಂದ್ರೆ ಅದು ಬ್ಯಾಡ್ ಸೈನ್ ಫಾರ್ ಸ್ಟಾಕ್ ಮಾರ್ಕೆಟ್. ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದಾಗೆ ವರ್ಡಿಕ್ಟ್ ಆಫ್ ಜುಡಿಷರಿ ಆನ್ ಸಮ್ ಇಂಪಾರ್ಟೆಂಟ್ ಮ್ಯಾಟರ್ಸ್ ಮತ್ತೆ ಪರ್ಸಿಸ್ಟೆಂಟ್ ಅಜಿಟೇಷನ್ಸ್ ಅಂಡ್ ಡೆಮಾನ್ಸ್ಟ್ರೇಷನ್. ಹಿಂದಿನ ಕಾಲದಲ್ಲಿ ಒಂದು ಮಂಡಲ್ ಅಂತ ಅಜಿಟೇಷನ್ ಆಯ್ತು, ಈಗ ಮೊನ್ನೆ CAA ಅಂತ ಒಂದಾಯ್ತು. ಈ ರೀತಿ ಕಂಟಿನ್ಯೂಸ್ ಆಗ್ತಾ ಇದೆ ಅಂತಂದ್ರೆ ಅದು ಸ್ಟಾಕ್ ಮಾರ್ಕೆಟ್ ಮೇಲೂ ಪರಿಣಾಮ ಬೀರುತ್ತೆ. ಈಗ ನಿಮ್ಮ ಮುಂದೆ ಒಂದು ಗ್ರಾಫ್ ಇಟ್ಟಿದ್ದೇನೆ. ಮನಮೋಹನ್ ಸಿಂಗ್ UPA 1 ಗವರ್ಮೆಂಟ್ 2004ರಲ್ಲಿ ಫಾರ್ಮೇಶನ್ ಆಯಿತು. ಆವಾಗ ಒಂದು ದೊಡ್ಡ ಚಿಂತೆ ಇತ್ತು, ಏನು ಅಂತಂದ್ರೆ ಮನಮೋಹನ್ ಸಿಂಗ್ ಮತ್ತು ಇತರರಿಗೆ ಹೇಳಿಕೊಳ್ಳುವಂತ ಒಂದು ದೊಡ್ಡ ಮೆಜಾರಿಟಿ ಇರಲಿಲ್ಲ. ಆದ್ದರಿಂದ ಅವರು ತಮ್ಮ ಸರ್ಕಾರದಲ್ಲಿ ಲೆಫ್ಟ್ ಪಾರ್ಟೀಸ್ ಅನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಲೆಫ್ಟ್ ಪಾರ್ಟೀಸ್ ಅವರು ಬಂದ್ರೆ ಅವ್ರು ಹೇಳೋದು ಎಲ್ಲಾ ದುಡ್ಡನ್ನು ಜನರಿಗೆ ಕೊಟ್ಬಿಡಿ, ಎಲ್ಲರ ಹತ್ರ ಇರೋ ದುಡ್ಡನ್ನು ಜನರಿಗೆ ಹಂಚ್ಬಿಡಿ, ಸರ್ಕಾರದ ಹತ್ರ ಏನು ದುಡ್ಡು ಇರಬಾರ್ದು ಅಂತ. ಮತ್ತೆ ಲೆಫ್ಟ್ ನವರ ಪಾಲಿಸೀಸ್ ಸೋಷಲಿಸ್ಟ್ ಮತ್ತು ರೈಟ್ ಇರುವಂತಹ ಅವರ ಪಾಲಿಸಿ ಕ್ಯಾಪಿಟಲಿಸ್ಟ್. ಅಲ್ಲಿಗೆ ಕ್ಯಾಪಿಟಲ್ ಹಾಕಿದವರಿಗೆ ತೊಂದರೆ ಆಗುತ್ತೆ ಅಂತೇಳಿ ಸ್ಟಾಕ್ ಮಾರ್ಕೆಟ್ ಭಯಂಕರವಾಗಿ ಬೀಳಲಿಕ್ಕೆ ಶುರುವಾಯಿತು. ಸಡನ್ ಆಗಿ ಮನಮೋಹನ್ ಸಿಂಗ್ ಅವರು ಬರ್ತಾರೆ ಪ್ರೈಮ್ ಮಿನಿಸ್ಟರ್ ಆಗಿ. 1991ರಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಬೇಕಾದಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣನೇ ಮಾರುಕಟ್ಟೆ ಭಾರಿ ಮೇಲಕ್ಕೆ ಹೋಯಿತು. ಅದೇ ತರ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ 2008ರಲ್ಲಿ ಮಾರುಕಟ್ಟೆ ಭಾರಿ ಬಿತ್ತು. ಅದೇ ತರ 2014ರಲ್ಲಿ ಮೋದಿ ಅವರು ಬಿಜೆಪಿ ಗವರ್ಮೆಂಟ್ ಅನ್ನು ಸೆಂಟ್ರಲ್ ಎಸ್ಟಾಬ್ಲಿಷ್ ಮಾಡಿದ್ರು ವಿತ್ ಮೆಜಾರಿಟಿ. ಆಗ ಮಾರುಕಟ್ಟೆ ಭಯಂಕರವಾಗಿ ಮೇಲಕ್ಕೆ ಹೋಯ್ತು. ಯಾಕಂದ್ರೆ ರೈಟ್ ವಿಂಗ್ ಮತ್ತು ಬಿಜೆಪಿ ಅಂತಂದ್ರೆ ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡುತ್ತೆ, ಮತ್ತೆ ದೇಶದ ಒಂದಷ್ಟು ಎಕಾನಮಿ ಮೇಲಕ್ಕೆ ಹೋಗ್ಬೋದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ. ಆದ್ರಿಂದ ಜಿಯೋ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಕೂಡ ಬಹಳ ಇಂಪಾರ್ಟೆಂಟ್. ಈಗ ಫಂಡಮೆಂಟಲ್ ಅನಾಲಿಸಿಸ್ ನಲ್ಲಿ 16ನೇದು ಮ್ಯಾಕ್ರೋ ಎಕಾನಮಿ.
ಬಹಳ ಬಹಳ ಇಂಪಾರ್ಟೆಂಟ್. ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್, ಪ್ಯಾಂಡಮಿಕ್, ನ್ಯಾಚುರಲ್ ಡಿಸಾಸ್ಟರ್ಸ್, ವಾರ್, ಫೆಮೈನ್, ಡ್ರೌಟ್, ಫ್ಲಡ್ ಇತ್ಯಾದಿ ಅರ್ಥಕ್ವೇಕ್ ಸೇರಿಸ್ಕೊಂಡ್ಬಿಡ್ಬೋದು. ಶಾರ್ಟ್ ಟರ್ಮ್ ನಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಬಹಳ ಪ್ರಾಮುಖ್ಯತೆ. ಮತ್ತೆ ಯಾವುದೋ ಒಂದು ಕಂಪನಿ ತುಂಬಾ ಮೇಲಕ್ಕೆ ಹೋಗ್ತಾ ಇದೆ, ಚೆನ್ನಾಗಿ ಪ್ರಾಫಿಟ್ ಬಂದಿದೆ, ಸೂಪರ್ ಪ್ರಾಫಿಟ್ ಬಂದಿದೆ ಅಂತ ಮೇಲಕ್ಕೆ ಹೋಗ್ತಾ ಇದ್ದ ಟೈಮ್ ನಲ್ಲಿ ಇಂತಹ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ ಒಡನೆ ಟಕ್ಕರ್ ಆದ್ರೆ, ಡ್ಯಾಶ್ ಆದ್ರೆ ಕೊನೆಯಲ್ಲಿ ವಿನ್ ಆಗೋದು ಮ್ಯಾಕ್ರೋ ಎಕನಾಮಿ. ಕಂಪನಿಯ ಪ್ರಾಫಿಟ್ ಮೇಲಕ್ಕೆ ಹೋಗ್ತಿದ್ರು ಅದು ತನ್ನಿಂದ ತಾನಾಗಿ ಕೆಳಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಿಮ್ಮ ಮುಂದೆ ಇನ್ನೊಂದು ಗ್ರಾಫ್ ಇಟ್ಟಿದ್ದೇನೆ. ಕೋವಿಡ್ ಕ್ರಾಶ್ ಮಾರ್ಚ್ 2020. ಆ ಸಮಯದಲ್ಲಿ ಎಷ್ಟೋ ಕಂಪನಿಗಳಿಗೆ ಎಷ್ಟೋ ಲಾಭ ಬಂದ್ರು, ಅದು ಲೆಕ್ಕಕ್ಕಿರಲಿಲ್ಲ. ಯಾಕಂದ್ರೆ ಕೋವಿಡ್ ಇಂದಾಗಿ ಅದೊಂದು ಮ್ಯಾಕ್ರೋ ಎಕನಾಮಿಕ್ ಸಿಚುವೇಶನ್ ಇಂದ ಮಾರುಕಟ್ಟೆ ತನ್ನಿಂದ ತಾನಾಗಿ ಭಯಂಕರವಾಗಿ ಕೆಳಬಿತ್ತು. ಈಗ ಫಂಡಮೆಂಟಲ್ ಅನಾಲಿಸಿಸ್ 17ನೆಯ ಫ್ಯಾಕ್ಟರ್ ಮತ್ತು ಕೊನೆಯ ಫ್ಯಾಕ್ಟರ್ ಕಂಪನಿ ಬಿಸ್ನೆಸ್ ಮಾಡೆಲ್. ಉದಾಹರಣೆಗೆ HDFC ಮತ್ತು ಮಾರುತಿ ಸುಜುಕಿ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇದ್ದೇನೆ. ಮೊದಲನೇದಾಗಿ HDFC, ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್. ಅಂದ್ರೆ HDFC ಬ್ಯಾಂಕ್ ಅಲ್ಲ, HDFC ಇಂದ HDFC ಬ್ಯಾಂಕ್ ಬಂತು. ಆದ್ರೆ HDFC ಅದಕ್ಕಿಂತ ಮೊದಲಿನ ಕಂಪನಿ. ಈಗ HDFC ಕಂಪನಿಯ ಕೆಲಸ ಏನು? ಜನರಿಗೆ ಲೋನ್ ಅನ್ನು ಕೊಡುವುದು, ಅದರಲ್ಲಿ ಸ್ಪೆಷಲ್ ಆಗಿ ಮನೆಗಳಿಗೆ. ಮತ್ತೆ ಅಂದಾಜು 6ರಿಂದ 10% ವರೆಗೂ ನಿಮಗೆ ಬಡ್ಡಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಯಾವ ರೀತಿ HDFC ಫೂಲ್ ಪ್ರೂಫ್ ಆಗಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನೀವು ಯಾವುದೋ ಮನೆಯನ್ನು ಖರೀದಿ ಮಾಡಬೇಕು. ಮನೆಯ ಬೆಲೆ 50 ಲಕ್ಷ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ HDFC ಅವರು 50 ಲಕ್ಷಕ್ಕೆ ನಿಮಗೆ ಲೋನ್ ಕೊಡೋದಿಲ್ಲ. ಒಂದು 80% ಅಂದ್ರೆ 40 ಲಕ್ಷಕ್ಕೆ ಲೋನ್ ಕೊಡ್ತಾರೆ. ಅಂದ್ರೆ ಮನೆಯನ್ನು HDFC ಅವರು ಬರ್ಸ್ಕೊತಾರೆ 50 ಲಕ್ಷಕ್ಕೆ, ನಿಮಗೆ 40 ಲಕ್ಷಕ್ಕೆ ಲೋನ್ ಕೊಡ್ತಾರೆ. ಈ 40 ಲಕ್ಷಕ್ಕೆ ಲೋನ್ ತಗೊಂಡಾಗ ಆ ಲೋನಿಗೆ ನಿಮ್ಮ ಸ್ಯಾಲರಿನ ಅಟ್ಯಾಚ್ ಮಾಡ್ಕೋತಾರೆ. ಮತ್ತೆ ಇನ್ನೊಂದು ಶ್ಯೂರಿಟಿಯಿಂದಲೂ ಕೂಡ ಸಿಗ್ನೇಚರ್ ಹಾಕಿಸ್ಕೊಳ್ತಾರೆ. ಅದಾದ್ಮೇಲೆ ಆ ಮನೆಗೆ ಎಲ್ಲಾ ತರದ ಇನ್ಶೂರೆನ್ಸ್ ಮಾಡಿಸ್ತಾರೆ. ಅರ್ಥ್ಕ್ವೇಕು, ಫೈರ್, ವಾಟರ್ ಎಲ್ಲ ಮಾಡಿಸ್ತಾರೆ. ಯಾಕಂದ್ರೆ ನಾಳೆ ದಿವಸ ನೆರೆ ಆದ್ರೆ ಅಥವಾ ಫೈರ್ ಎಮರ್ಜೆನ್ಸಿ ಆದ್ರೆ ಅಥವಾ ಅರ್ಥ್ಕ್ವೇಕ್ ಅಲ್ಲಿ ಬಿದ್ದೋದ್ರು ಕೂಡ ಆ ದುಡ್ಡು HDFCಗೆ ವಾಪಸ್ ಬರುತ್ತೆ. ಮತ್ತೆ ಇನ್ನೂ ಒಂದು ಸೇಫ್ಟಿ ಮಾಡ್ಕೊಳ್ತಾರೆ, ನಿಮ್ಮ ಇನ್ಶೂರೆನ್ಸ್ ಅನ್ನು 40 ಲಕ್ಷಕ್ಕಿಂತ ಮತ್ತೆ ಜಾಸ್ತಿ ಮಾಡಿಸ್ತಾರೆ. ಆವಾಗ ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಆಗಿ ನೀವಿಲ್ಲ ಅಂತಂದ್ರೆ ಆ ಬಂದ ಇನ್ಶೂರೆನ್ಸ್ ಹಣವನ್ನು ಕೂಡ ಅವ್ರು ತಗೊಳ್ಬಹುದು. ಅಲ್ಲಿಗೆ HDFCಯ ಮಾಡೆಲ್ ಆಫ್ ಬಿಸ್ನೆಸ್ ನಲ್ಲಿ ಯಾವ ರೀತಿ ಕೂಡ ಲಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಎಷ್ಟೋ ವರ್ಷದಿಂದ, ಬಹುಶಃ 25-30 ವರ್ಷದ ಚರಿತ್ರೆ ನಮ್ಮ ಹತ್ರ ಇದೆ, ನಾವು ನೋಡಿದಾಗಿನಿಂದ HDFCಗೆ ಲಾಸ್ ಆಗಿದಂತ ಯಾವ ಒಂದು ಸಂದರ್ಭವೂ ಇಲ್ಲ. ಈಗ ಮಾರುತಿ ಸುಜುಕಿಯ ಬಗ್ಗೆ ಬರ್ತಾ ಇದ್ದೇನೆ. ಒಂದಾನೊಂದು ಕಾಲದಲ್ಲಿ ಮಾರುತಿ ಸುಜುಕಿಯ ಮಾರ್ಕೆಟ್ ಶೇರ್ 56% ಇತ್ತು. ರೋಡ್ ನಲ್ಲಿ ಎಲ್ಲಿ ಹೋಗ್ಬೇಕಾದ್ರೂ ಬರೇ ಮಾರುತಿ ಕಾರುಗಳು ಮಾತ್ರ ಕಾಣಿಸ್ತಾ ಇದ್ವು. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಯಾಕೆ ಅಂತ ಕೇಳಬಹುದು. ಯಾಕಂತಂದ್ರೆ ಕೆಲವು ಕಂಪನಿಗಳು ಇಲೆಕ್ಟ್ರಿಕ್ ಕಾರಿಗೆ ಇಳಿದಿದ್ದಾವೆ. ಉದಾಹರಣೆ ಟಾಟಾ ಮೋಟಾರ್ಸ್ ನ ಮಾರ್ಕೆಟ್ ಶೇರ್ ದಿನದಿಂದ ದಿನಕ್ಕೆ ಮೇಲೆ ಹೋಗ್ತಾ ಇದೆ. ಆದರೆ ಮಾರುತಿ ಸುಜುಕಿ ಕಂಪನಿ ಬಹಳ ರೋಬಸ್ಟ್, ಬೇಕಾದಷ್ಟು ದುಡ್ಡಿದೆ, ಬೇಕಾದಷ್ಟು ಇಂಟೆಲಿಜೆನ್ಸ್ ಇದೆ. ಅವ್ರು ಹೇಳಿದ್ರು ನಾವು ಎಲೆಕ್ಟ್ರಿಕ್ ಕಾರುಗಳಿಗೆ ಸದ್ಯಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಸದ್ಯದಲ್ಲಿ ಎಲೆಕ್ಟ್ರಿಕ್ ಕಾರುಗಳ ರೇಟ್ ಎಷ್ಟಿದೆ ಅಂತಂದ್ರೆ ಜನಸಾಮಾನ್ಯ ಅದನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಂಟ್ರಿಮ್ ಆಗಿ ಹೈಬ್ರಿಡ್ ಕಾರುಗಳಿಗೆ ಹೋಗ್ತೇವೆ, ಫಸ್ಟ್ CNG ಹೋಗ್ತೇವೆ ಅಂತ ಹೇಳಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ಅವರೇನಾದ್ರು ಮನಸ್ಸು ಚೇಂಜ್ ಮಾಡಿ ನಾವು ಕೂಡ ಎಲೆಕ್ಟ್ರಿಕ್ ಕಾರಿಗೆ ಹೋಗ್ತೇವೆ ಅಂತಂದ್ರೆ ಆವಾಗ ಮಾರುತಿ ಕಾರುಗಳ ಶೇರುಗಳ ಪ್ರೈಸ್ ಚಿಗುರ್ಕೊಳ್ತವೆ. ಮೊನ್ನೆ ಆಗ್ಲೇನೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ನಾವು ಎಲೆಕ್ಟ್ರಿಕ್ ಕಾರುಗಳಲ್ಲಿ ಚೀಪೆಸ್ಟ್ ಕಾರನ್ನ ಹೊರಗೆ ತರ್ತಾ ಇದ್ದೇವೆ ಅಂತ. ಆದ್ದರಿಂದಾಗಿ ಎಲ್ಲವೂ ನಿರ್ಭರವಾಗಿರೋದು ಕಂಪನಿಯ ಬಿಸ್ನೆಸ್ ಮಾಡೆಲ್ ನ ಮೇಲೆ. ಈಗ ಇನ್ನೂ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಮುತ್ತೂಟ್ ಫೈನಾನ್ಸ್ ಮತ್ತು ಮನ್ನಪುರಂ ಫೈನಾನ್ಸ್ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ವು, ಬೇಕಾದಷ್ಟು ಪ್ರಾಫಿಟ್ ಅನ್ನು ಮಾಡ್ತಾ ಇದ್ವು. ಚಿನ್ನದ ಮೇಲೆ ಸಾಲವನ್ನು ಕೊಟ್ಟು ಅವರು ಚಿನ್ನದ ಮೇಲೆ ಸಾಲ ಕೊಡ್ಬೇಕಾದ್ರೆ 13ರಿಂದ 16% ಚಾರ್ಜ್ ಮಾಡ್ತಾ ಇದ್ರು. ಚಿನ್ನದ ಮೇಲೆ ಸಾಲ ಕೊಡ್ಬೇಕಾದ್ರೆ ಯಾವ ರಿಸ್ಕು ಇಲ್ಲ, ಚಿನ್ನ ನಿಮ್ಮ ಹತ್ರ ಆಗ್ಲೇ ಇದೆ. ಮತ್ತು ಆ ಗಿರಾಕಿ ಕೊಟ್ಟಂತ ಚಿನ್ನದಲ್ಲಿ ನೀವು 50, 60, 70% ವರೆಗೂ ಲೋನ್ ಕೊಟ್ಟಿರ್ಬೋದು. ಆದ್ರಿಂದ ನೀವು ಕಳ್ಕೊಳ್ಳೋದು ಏನೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಗವರ್ಮೆಂಟ್ ಲೆವೆಲ್ ಅಲ್ಲಿ ಕೆಲವು ಪಾಲಿಸಿ ಚೇಂಜಸ್ಗಳು ಆದವು. ಅದರಂತೆ ಈಗ ದೊಡ್ಡ ದೊಡ್ಡ ನ್ಯಾಷನಲೈಸ್ ಬ್ಯಾಂಕ್ಸ್, ಶೆಡ್ಯೂಲ್ಡ್ ಬ್ಯಾಂಕ್ಗಳು ಕೂಡ ಚಿನ್ನದ ಮೇಲೆ ಸಾಲವನ್ನು ಕೊಡ್ತಾ ಇದ್ದಾವೆ. ಕೇವಲ 8-9%. ಹಾಗೆ ಅಲ್ಲಿಗೆ ಮುತ್ತೂಟ್ ಫೈನಾನ್ಸ್, ಮನ್ನಪುರಂ ಫೈನಾನ್ಸ್ ಅವರ ಪ್ರಾಫಿಟ್ ಕಮ್ಮಿ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ನೀವು ಟಿವಿಯಲ್ಲಿ ನೋಡಿರ್ಬೋದು, ಅಂತಹ ಗೋಲ್ಡ್ ಕಂಪನಿ, ಇಂತಹ ಗೋಲ್ಡ್ ಕಂಪನಿ ನಮ್ಮಲ್ಲಿಗೆ ಬನ್ನಿ, ವಿಶ್ವಾಸಾರ್ಹವಾಗಿ ನಮಗೆ ದುಡ್ಡು ಕೊಡ್ತೇವೆ ಇತ್ಯಾದಿ ಇತ್ಯಾದಿ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಅಂತಹ ಕಂಪನಿಗಳು ಅದೃಶ್ಯ ಆಗ್ಬೋದು ಅನ್ನುವಂಥದ್ದು ನನ್ನ ಒಂದು ಊಹೆ. ಹೀಗೆ ನಾವು ಬಿಸ್ನೆಸ್ ಸೈಕಲ್ ಅನ್ನು ಅರ್ಥ ಮಾಡ್ಕೊಂಡ್ರೆ ಷೇರು ಮಾರುಕಟ್ಟೆಯಲ್ಲಿ ಯಾವ ಶೇರ್ ಅನ್ನು ಕೊಳ್ಳಬಹುದು ಅಂತ ಡಿಸೈಡ್ ಮಾಡಬಹುದು. ಫಂಡಮೆಂಟಲ್ ಅನಾಲಿಸಿಸ್ ನಲ್ಲಿ ನಾನು ಹೇಳಿದ ಹಾಗೆ 2 ವಿಧ. ಮೊದಲನೇದು ಕ್ವಾಂಟಿಟೇಟಿವ್ ಅನಾಲಿಸಿಸ್, ಎರಡನೇದು ಕ್ವಾಲಿಟೇಟಿವ್ ಅನಾಲಿಸಿಸ್. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅದು ಲೆಕ್ಕಪತ್ರಗಳು ಈಸಿಯಾಗಿ ಗೊತ್ತಾಗೋಗುತ್ತೆ.
ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತಂದ್ರೆ ಅದನ್ನ ಗೇಜ್ ಮಾಡೋದು, ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಒಬ್ಬೊಬ್ರು ಒಂದೊಂದ್ ತರ ಅದನ್ನ ಲೆಕ್ಕಕ್ಕೆ ತಗೊಳ್ಬಹುದು, ಒಂದೊಂದ್ ತರ ಅದನ್ನ ಅರ್ಥೈಸಬಹುದು. ಆದ್ದರಿಂದ ಎಲ್ಲವನ್ನು ಅರ್ಥ ಮಾಡ್ಕೊಂಡು ನೀವು ಡಿಸಿಷನ್ ತಗೊಳ್ಳೋದು ಇಂಪಾರ್ಟೆಂಟ್. ಮತ್ತೆ ನಾನು ಅತಿ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಲೈಫ್ ಹಿಸ್ಟ್ರಿ ನೋಡಿದ್ದೇನೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಾನು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡಿದ ಮೇಲೆ ನನಗೊಂದಷ್ಟು ಗ್ಯಾರಂಟಿ ಕಂಡ ಮೇಲೆ ಆ ಕಂಪನಿಗೆ ಹೋಗಿ ಮುಖತಃ ಅಲ್ಲಿ ನಿಂತ್ಕೊಂಡು ನಾನು ನೋಡ್ತೇನೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಾ ಇದೆ, ಯಾವ ರೀತಿ ಚೇರ್ಮನ್ ಮಾತಾಡ್ತಾರೆ, ಅವರಿಗೆ ಮುಂದೆ ಏನೇನು ಐಡಿಯಾಗಳಿದಾವೆ ಮತ್ತು ಕಂಪನಿಯ ಎಂಪ್ಲಾಯೀಸ್ ಅಲ್ಲಿ ಏನು ಮೋಟಿವೇಶನ್ ಇದೆ, ಅದರ ಮೇಲೆ ನಾನು ಹಣವನ್ನು ಹಾಕ್ತೇನೆ ಅಂತ ಹೇಳ್ತಾರೆ. ಅದರಿಂದ ಈ ಎರಡನ್ನೂ ಕಂಪೇರ್ ಮಾಡ್ಕೊಂಡು ನಿಮ್ಮ ಫಂಡಮೆಂಟಲ್ ಅನಾಲಿಸಿಸ್ ನ ನೀವು ತಯಾರಿ ಮಾಡಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ರೋಹನ್ ಅವರು ಫಂಡಮೆಂಟಲ್ ಅನಾಲಿಸಿಸ್ ನಲ್ಲಿ ನಿಮಗೆ ಬೇಕಾದಂತಹ ವಿಷಯಗಳು ವೆಬ್ಸೈಟ್ ಅಲ್ಲಿ ಎಲ್ಲಿ ಸಿಗ್ತವೆ ಅಂತ ಕರೆಕ್ಟ್ ಆಗಿ ಹೇಳ್ಕೊಡ್ತಾರೆ. ಸ್ನೇಹಿತರೆ, ಬೇಕಂತ ಈ ವಿಡಿಯೋದ ಕೊನೆಯಲ್ಲಿ ನಾವು ಎಲ್ಲಾ ಫಂಡಮೆಂಟಲ್ ಅನಾಲಿಸಿಸ್ ನ 17 ಪಾಯಿಂಟ್ಗಳನ್ನು ಸ್ಲೈಡ್ ನಲ್ಲಿ ಇಟ್ಟಿದ್ದೇವೆ ನಿಮ್ಮ ಅವಲೋಕನಕ್ಕಾಗಿ. ಒಂದೊಂದು ಸ್ಲೈಡು ಅದಾದ್ಮೇಲೆ ಒಂದು 10 ಸೆಕೆಂಡ್ ಮ್ಯೂಸಿಕ್ ಕೊಟ್ಟಿದ್ದೇವೆ. ಸೊ ದಟ್ ಎಲ್ಲಾ ಸ್ಲೈಡ್ ಗಳನ್ನು ಮತ್ತೊಮ್ಮೆ ನೋಡಿದಾಗ ಮತ್ತೊಮ್ಮೆ ಎಲ್ಲವೂ ಕೂಡ ನಿಮಗೆ ನೆನಪಿಗೆ ಬರಲಿ ಅನ್ನೋ ಉದ್ದೇಶದಿಂದ. ಇವತ್ತಿನ ಈ ಫಂಡಮೆಂಟಲ್ ಅನಾಲಿಸಿಸ್ ವಿಡಿಯೋದಲ್ಲಿ ಎಲ್ಲವನ್ನು ವಿಸ್ತೃತವಾಗಿ ಹೇಳಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ. ನಮಸ್ಕಾರ.